ಇವತ್ತಿನ ತರಗತಿಯಲ್ಲಿ 8ನೇ ತರಗತಿಯ ವ್ಯವಹಾರ ಅಧ್ಯಯನ ವಿಭಾಗದ ಪಾಠವನ್ನ ನಾವು ಕಳೆದ ತರಗತಿಯಲ್ಲಿ ಅಭ್ಯಾಸ ಮಾಡ್ತಾ ಇದ್ವಿ. ವಿವಿಧ ವ್ಯವಹಾರ ಸಂಘಟನೆಗಳು ಈ ಪಾಠದ ಬಗ್ಗೆ ಈಗಾಗಲೇ ಭಾಗ 1ರಲ್ಲಿ ಒಂದಷ್ಟು ವಿಷಯಗಳನ್ನ ನಾವು ಅಭ್ಯಾಸ ಮಾಡಿ ಇವತ್ತು ಭಾಗ 2ನೇ ತರಗತಿಯನ್ನ ನಾವು ಆರಂಭ ಮಾಡ್ತಾ ಇದ್ವಿ. ಭಾಗ 1ರಲ್ಲಿ ಅಂದ್ರೆ ಕಳೆದ ತರಗತಿಯಲ್ಲಿ ನಾವು ಏನು ವಿಷಯಗಳನ್ನ ಅಭ್ಯಾಸ ಮಾಡಿದ್ವಿ ಅನ್ನೋದನ್ನ ಒಂದ್ಸರಿ ನೆನಪು ಮಾಡ್ಕೊಳ್ಳಿ. ವಿವಿಧ ವ್ಯವಹಾರ ಸಂಘಟನೆಗಳು ಅಂತ ಬಂದಾಗ ವ್ಯವಹಾರ ಸಂಘಟನೆಯಲ್ಲಿ ಇರ್ತಕ್ಕಂಥ ಬೇರೆ ಬೇರೆ ಸಂಘಟನೆಗಳನ್ನ ನಾವು ಅಭ್ಯಾಸ ಮಾಡಿದ್ವಿ, ಪಟ್ಟಿ ಮಾಡಿದ್ವಿ. ರೈಟ್, ಯಾವ್ಯಾವ್ದು ಬಂದಿತ್ತು? ಏಕ ವ್ಯಕ್ತಿ ಮಾಲೀಕತ್ವ ಸಂಸ್ಥೆ, ಅದರ ಬಗ್ಗೆ ನೋಡಿದ್ವಿ. ಹಾಗೆ ಪಾಲುಗಾರಿಕಾ ವ್ಯವಹಾರ ಸಂಸ್ಥೆಗಳು ಬಂತು, ಹಿಂದೂ ಅವಿಭಕ್ತ ಕುಟುಂಬ ಸಂಸ್ಥೆಗಳು ಬಂತು, ಹಾಗೆ ಸಹಕಾರಿ ಸಂಘಗಳು ಬಂತು, ಹಾಗೆ ಕೂಡು ಬಂಡವಾಳ ಸಂಸ್ಥೆಗಳು ಅಂತ ಬಂತು. ಸೊ ಇವು ವಿವಿಧ ವ್ಯವಹಾರ ಸಂಘಟನೆಗಳು ಅಂತ ಬಂದಾಗ ನಾವು ಅವುಗಳನ್ನು ಪಟ್ಟಿ ಮಾಡಿ. ಅದರಲ್ಲಿ ಕಳೆದ ತರಗತಿಯಲ್ಲಿ ನಾವು ಏಕ ವ್ಯಕ್ತಿ ಮಾಲೀಕತ್ವ ಸಂಸ್ಥೆಗಳನ್ನ ಆರಂಭಿಸಿದ್ವಿ. ಏನು ಏಕ ವ್ಯಕ್ತಿ ಮಾಲೀಕತ್ವ ಸಂಸ್ಥೆಗಳು ಅಂತ ಹೇಳಿದ್ರೆ ಅಭ್ಯಾಸ ಮಾಡಿದ್ವಲ್ವಾ? ಒಬ್ಬನೇ ವ್ಯಕ್ತಿಯಿಂದ ನಡೆಸಲ್ಪಡ್ತಕ್ಕಂಥ ವ್ಯವಹಾರ ಸಂಸ್ಥೆಗಳನ್ನ ನಾವು ಏಕ ವ್ಯಕ್ತಿ ಮಾಲೀಕತ್ವ ಸಂಸ್ಥೆಗಳು ಅಂತ ಕರಿತೀವಿ. ಏಕ ವ್ಯಕ್ತಿ ಮಾಲೀಕತ್ವ ಸಂಸ್ಥೆಗಳ ಲಕ್ಷಣಗಳನ್ನ ನಾವು ಪಟ್ಟಿ ಮಾಡಿದ್ವಲ್ವಾ? ಪ್ರಮುಖವಾಗಿ 2 ಅಂಕದ ಪ್ರಶ್ನೆಗಳಿಗೆ ಲಕ್ಷಣಗಳನ್ನ ಕೇಳ್ತಾನೆ. ಸೊ ಏಕ ವ್ಯಕ್ತಿ ಮಾಲೀಕತ್ವ ಸಂಸ್ಥೆ ಅಂದ್ರೆ ಅದರ ಲಕ್ಷಣಗಳೇನಿರುತ್ತೆ ಅನ್ನೋದನ್ನ ಅಭ್ಯಾಸ ಮಾಡಿದ್ವಿ. ಹಾಗೇನೆ ಅದರ ಗುಣಗಳು ಮತ್ತು ದೋಷಗಳು ಅಥವಾ ಅನುಕೂಲಗಳು ಮತ್ತು ಅನಾನುಕೂಲಗಳು. ರೈಟ್, ಏಕ ವ್ಯಕ್ತಿ ಮಾಲೀಕತ್ವ ಸಂಸ್ಥೆಯ ಅನುಕೂಲಗಳೇನು ಮತ್ತು ಅದರ ಅನಾನುಕೂಲಗಳೇನು ಅನ್ನೋದನ್ನ ನಾವು ಕಳೆದ ತರಗತಿಯಲ್ಲಿ ನೀಟಾಗಿ ಪಟ್ಟಿ ಮಾಡಿಕೊಂಡು ಅಭ್ಯಾಸ. ಹಾಗೆ ಈ ಪಾಲುಗಾರಿಕಾ ವ್ಯವಹಾರ ಸಂಸ್ಥೆಗಳನ್ನ ಆರಂಭಿಸಿದ್ವಿ ಕಳೆದ ತರಗತಿ. ಏನು ಪಾಲುಗಾರಿಕಾ ವ್ಯವಹಾರ ಸಂಸ್ಥೆಗಳು ಅಂದ್ರೆ ಯಾವುದು? ಪಾಲುಗಾರಿಕಾ ವ್ಯವಹಾರ ಸಂಸ್ಥೆಗಳ ಕಾಯ್ದೆ ಎಷ್ಟರಲ್ಲಿ ಜಾರಿಗೆ ಬಂತು? ಏನು ಪಾಲುಗಾರಿಕಾ ವ್ಯವಹಾರ ಸಂಸ್ಥೆ ಅಂದ್ರೆ ಏನು ಅಂತ ನಾವು ಕಳೆದ ತರಗತಿಯಲ್ಲಿ ಅಭ್ಯಾಸ ಮಾಡಿದ್ವಿ ಅಲ್ವಾ? ಪಾಲುಗಾರಿಕಾ ಸಂಸ್ಥೆಗಳು ಅಂದ್ರೆ ಯಾವುದು? ಇಬ್ಬರು ಅಥವಾ ಇಬ್ಬರಿಗಿಂತ ಹೆಚ್ಚಿನ ವ್ಯಕ್ತಿಗಳು ಪರಸ್ಪರ ಒಪ್ಪಂದದ ಆಧಾರ ಅಂದ್ರೆ ಎಷ್ಟು ಬಂಡವಾಳವನ್ನು ತೊಡಗಿಸಬೇಕು, ನನ್ನ ಜವಾಬ್ದಾರಿಗಳೇನು, ಲಾಭ ನಷ್ಟಗಳನ್ನ ಹಂಚಿಕೊಳ್ಳುವ ಪ್ರಮಾಣ ಏನು, ಎಲ್ಲರೂ ವ್ಯವಹಾರದಲ್ಲಿ ಪಾಲ್ಗೊಳ್ಳುವ ಅಥವಾ ಎಲ್ಲರ ಪರವಾಗಿ ಒಬ್ಬನೇ ವ್ಯಕ್ತಿ ಮುನ್ನಡೆಸಲ್ಪಡ್ತಕ್ಕಂಥ ಒಂದು ಒಪ್ಪಂದದ ಕರಾರನ್ನ ನಾವು ಏನಂತ ಕರಿತೀವಿ? ಪಾಲುಗಾರಿಕಾ ವ್ಯವಹಾರ ಸಂಸ್ಥೆಗಳು ಅಂತ ಕರಿತೀವಿ. ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ 1932ರಲ್ಲಿ ಒಂದು ಕಾಯ್ದೆಯನ್ನು ಜಾರಿಗೊಳಿಸ್ತಾರೆ ಅಲ್ವಾ? ಪಾಲುಗಾರಿಕಾ ವ್ಯವಹಾರ ಸಂಸ್ಥೆಗಳ ಕಾಯ್ದೆ ಅಂತ ಬಂತು 1932ರಲ್ಲಿ. ಅದರ ಅನ್ವಯ ಪಾಲುಗಾರಿಕಾ ಸಂಸ್ಥೆಗಳು ಅಸ್ತಿತ್ವಕ್ಕೆ ಬರುತ್ತೆ. ಇನ್ನು ಪಾಲುಗಾರಿಕಾ ಸಂಸ್ಥೆ ವಿಧಗಳ ಬಗ್ಗೆ ಕಳೆದ ತರಗತಿಯಲ್ಲಿ ಅಭ್ಯಾಸ ಮಾಡಿದ್ವಿ. 4 ವಿಧಗಳನ್ನ ಗುರುತಿಸಿದ್ವಿ ಅಲ್ವಾ? ನೆನಪಿದೆ ಅಂತ ಯಾವುದು? ಒಂದು ಕ್ರಿಯಾಶೀಲ ಪಾಲುದಾರರು ಅಥವಾ ಇವರನ್ನ ಸಕ್ರಿಯ ಪಾಲುದಾರರು ಅಂತ ಕರಿತೀವಿ. 2 ತಟಸ್ಥ ಪಾಲುಗಾರರು ಅಂತ ಕರಿತೀವಿ. ಸೊ ಇವರು ಬಂಡವಾಳವನ್ನು ತೊಡಗಿಸ್ತಾರೆ, ಆದ್ರೆ ದೈನಂದಿನ ಕೆಲಸ ಕಾರ್ಯಗಳಲ್ಲಿ ಭಾಗವಹಿಸಲ್ಲ. ಲಾಭ ನಷ್ಟಗಳಲ್ಲಿ ಇವರು ಹಕ್ಕುದಾರರಾಗಿರ್ತಾರೆ, ಪಾಲುದಾರರಾಗಿರ್ತಾರೆ. ಆದ್ರೆ ಕ್ರಿಯಾಶೀಲ ಪಾಲುದಾರರು ಇರ್ತಾರಲ್ಲ, ಇವರು ಬಂಡವಾಳವನ್ನು ತೊಡಗಿಸ್ತಾರೆ, ದೈನಂದಿನ ವ್ಯವಹಾರಗಳಲ್ಲೂ ಭಾಗವಹಿಸ್ತಾರೆ, ಎಲ್ಲ ಚಟುವಟಿಕೆಗಳನ್ನ ನಡೆಸ್ಕೊಂಡು ಹೋಗ್ತಾ ಇರ್ತಾರೆ, ಜೊತೆಗೆ ಲಾಭ ನಷ್ಟ ಎಲ್ಲದಕ್ಕೂ ಕೂಡ ಹೊಣೆಗಾರರಾಗಿರ್ತಾರೆ. ಇವರು ಸಕ್ರಿಯ ಪಾಲುದಾರರಾಗಿರ್ತಾರೆ. ಇನ್ನು 3ನೇದು ನಾಮಮಾತ್ರ ಪಾಲುದಾರರು ಅಂತ ಬರುತ್ತೆ. ನಾಮಮಾತ್ರ ಪಾಲುದಾರರು ಅಂತ ಬಂದಾಗ ಇವರು ಇನ್ವೆಸ್ಟ್ಮೆಂಟ್ ಮಾಡಲ್ಲ, ಅಂದ್ರೆ ಬಂಡವಾಳವನ್ನು ತೊಡಗಿಸಲ್ಲ, ಲಾಭದಲ್ಲಿ ಇವರಿಗೆ ಯಾವುದೇ ರೀತಿಯ ಪಾಲುಗಳಿರಲ್ಲ, ದೈನಂದಿನ ವ್ಯವಹಾರಗಳಲ್ಲೂ ಇವರು ಭಾಗವಹಿಸಲ್ಲ, ಆದ್ರೆ ನಷ್ಟಕ್ಕೆ ಅಥವಾ ಸಾಲಕ್ಕೆ ಇವರು ಅನುಪಾತದ ಆಧಾರದ ಮೇಲೆ ಜವಾಬ್ದಾರರಾಗಿರ್ತಾರೆ. ಕೊನೆಯದಾಗಿ ಅಪ್ರಾಪ್ತ ವಯಸ್ಕ ಪಾಲುದಾರರು ಅಂತ ಕರಿತೀವಿ. ಆಕ್ಚುಲಿ ವ್ಯವಹಾರಿಕ ಪಾಲುದಾರಿಕಾ ಸಂಸ್ಥೆಗಳ ಕಾಯ್ದೆ ಪ್ರಕಾರ ಅಪ್ರಾಪ್ತರಿಗೆ ಅವಕಾಶ ಇಲ್ಲ, ಆದ್ರೆ ಆ ಸಂಸ್ಥೆಯ ಎಲ್ಲ ಪಾಲುದಾರರ ಸಮ್ಮತಿಯ ಮೇರೆಗೆ, ಅವರ ಒಪ್ಪಿಗೆಯ ಮೇರೆಗೆ ಕೆಲವೊಂದು ಸಂದರ್ಭಗಳಲ್ಲಿ ಅಪ್ರಾಪ್ತರನ್ನು ಕೂಡ ಪಾಲುದಾರನಾಗಿ ಸೇರಿಸಿಕೊಳ್ಳಿಕ್ಕೆ ಅವಕಾಶ ಇದೆ. ಆದ್ರೆ ಇವರು ಲಾಭದಲ್ಲಿ ಮಾತ್ರ ಪಾಲ್ಪಡಿತಾರೆ, ಬಿಟ್ರೆ ದೈನಂದಿನ ವ್ಯವಹಾರದಲ್ಲಿ ಅಥವಾ ನಷ್ಟದಲ್ಲಿ ಯಾವುದೇ ರೀತಿಯ ಜವಾಬ್ದಾರರಾಗಿರೋದಿಲ್ಲ. ಸೊ ಇಷ್ಟನ್ನ ನಾವು ಕಳೆದ ತರಗತಿಯಲ್ಲಿ ಅಭ್ಯಾಸ ಮಾಡಿ. ಸೊ ಇವತ್ತಿನ ತರಗತಿಗೆ ಬರೋದಾದ್ರೆ ನಾವು ಮುಂದುವರೆದು ಈ ಪಾಲುಗಾರಿಕಾ ಸಂಸ್ಥೆಗಳಲ್ಲಿ ಒಪ್ಪಂದಗಳು ಅನ್ನೋದು ಬಹಳ ಮುಖ್ಯ. ಕರಾರುಗಳು,
ಪಾಲುಗಾರಿಕೆ ಕರಾರುಗಳು. ಎಸ್ ಅಂದ್ರೆ ಒಂದು ಪಾಲುದಾರಿಕಾ ಸಂಸ್ಥೆ ಅಸ್ತಿತ್ವಕ್ಕೆ ಬರ್ತಾ ಇದೆ ಅಂತ ಹೇಳಿದ್ರೆ ಅದಕ್ಕೆ ಕೆಲವೊಂದು ಕರಾರುಗಳಿವೆ. ಈ ಕರಾರುಗಳು ಅಥವಾ ಒಪ್ಪಂದ ಅಂತಕ್ಕಂಥದ್ದು ಇದು ಸಾಮಾನ್ಯವಾಗಿ ಕರಾರು ಪತ್ರ ಅಂದ್ರೆ ಬರಹ ರೂಪದಲ್ಲಿ, ದಾಸ್ತಾವೇಜು ಪತ್ರಗಳಲ್ಲಿ ಬರಹ ರೂಪದಲ್ಲಿ ಇದನ್ನ ಬರೆದಿಡಲಾಗಿರುತ್ತೆ. ಕರಾರುಗಳೇನು, ಈ ಸಂಸ್ಥೆಯ ಕರಾರುಗಳೇನು. ಕೆಲವೊಂದು ಸಂದರ್ಭಗಳಲ್ಲಿ ಅದು ಬಾಯಿ ಮಾತಿನ ಮೂಲಕ ಕೂಡ ಇರಬಹುದು ಕರಾರುಗಳು. ಆದ್ರೆ ಹೆಚ್ಚಿನ ಸಂದರ್ಭಗಳಲ್ಲಿ ಯಾವುದು ಪಾಲುಗಾರಿಕಾ ಸಂಸ್ಥೆಗಳಲ್ಲಿ ದಾಸ್ತಾವೇಜು ಪತ್ರಗಳಲ್ಲಿ, ಬಾಂಡ್ ಪೇಪರ್ಗಳಲ್ಲಿ ಕರಾರುಗಳನ್ನ ಬರೆದಿರುತ್ತವೆ. ಏನು ಇದು ಸಂಸ್ಥೆಯಿಂದ ಸಂಸ್ಥೆಗೆ ವ್ಯತ್ಯಾಸ ಇರುತ್ತೆ. ಇದೇ ರೀತಿ ಇರುತ್ತೆ, ಇದೇ ಫಾರ್ಮ್ಯಾಟ್ ಹೀಗೆ ಅಂತ ಹೇಳಿಕ್ ಬರಲ್ಲ. ಸಂಸ್ಥೆಯಿಂದ ಸಂಸ್ಥೆಗೆ ಬೇರೆ ಬೇರೆ ರೀತಿಯ ಕರಾರು ಪತ್ರಗಳನ್ನ ನಾವು ಗುರುತಿಸ್ತೀವಿ. ಒಟ್ಟಾರೆ ಈ ಕರಾರು ಪತ್ರಗಳಲ್ಲಿ ಇರತಕ್ಕಂತ ಅಂಶಗಳಿವೆ. ಏನ್ ಅಂಶಗಳಿರುತ್ತೆ? ಎಸ್, ದಾಸ್ತಾವೇಜು ಪತ್ರದಲ್ಲಿ ನಾವು ಇದು ಪಾಲುಗಾರಿಕಾ ಸಂಸ್ಥೆಗಳು ಅಂತ ಬಂದಾಗ ಅದರ ದಾಸ್ತಾವೇಜು ಪತ್ರದಲ್ಲಿ, ಅದರ ಬಾಂಡ್ ಪೇಪರ್, ಒಪ್ಪಂದದ ಕರಾರಿನ ಪತ್ರದಲ್ಲಿ ಯಾವ ಅಂಶಗಳನ್ನ ನಮೂದು ಮಾಡಿರ್ತಾರೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ನೋಡಿ ಏನಿರುತ್ತೆ ಅದರಲ್ಲಿ ಅಂತ ನಾವು ನೋಡೋದಾದ್ರೆ ಪಾಲುಗಾರಿಕಾ ಸಂಸ್ಥೆಯ ಹೆಸರನ್ನ ನಮೂದು ಮಾಡಿರ್ತಾರೆ. ಯಾವ ಸಂಸ್ಥೆಯ ಕರಾರು ಪತ್ರ ಅದು ಅಂದ್ರೆ ಆ ಸಂಸ್ಥೆಯ ಹೆಸರನ್ನ ಅಲ್ಲಿ ನಮೂದು ಮಾಡಿರ್ತಾರೆ. ಜೊತೆಗೆ ಪಾಲುಗಾರರ ಹೆಸರುಗಳನ್ನ ನಮೂದು ಮಾಡಿರ್ತಾರೆ. ಈ ಪಾಲುದಾರಿಕಾ ಸಂಸ್ಥೆಯಲ್ಲಿ ಯಾವ ಯಾವ ವ್ಯಕ್ತಿಗಳು ಪಾಲುದಾರರಾಗಿರ್ತಾರೋ ಅವರೆಲ್ಲರ ಹೆಸರುಗಳನ್ನ ಅಲ್ಲಿ ನಮೂದಿಸಿರ್ತಾರೆ. ಈ ಸಂಸ್ಥೆಯ ಪಾಲುದಾರರು ಯಾರು, ಅವರ ಹೆಸರುಗಳನ್ನು ನಮೂದು ಮಾಡಿರ್ತಾರೆ. ಜೊತೆಗೆ ಈ ಪಾಲುಗಾರಿಕಾ ಸಂಸ್ಥೆ ಎಲ್ಲಿದೆ ಆ ಸಂಸ್ಥೆಯ ವಿಳಾಸವನ್ನ ಅಲ್ಲಿ ನಮೂದು ಮಾಡಿರ್ತಾರೆ. ಸಂಸ್ಥೆಯ ವಿಳಾಸ, ಅಡ್ರೆಸ್ ಅನ್ನ ಅಲ್ಲಿ ನಮೂದು ಮಾಡಿರ್ತಾರೆ, ಎಲ್ಲಿ ಬರ್ತಾ ಇದೆ. ಅದ್ರ ಜೊತೆಗೆ ಅದರ ಸ್ಥಳವನ್ನ ನಮೂದು ಮಾಡಿರ್ತಾರೆ. ಅಂದ್ರೆ ಈಗ ಒಂದ್ ಪ್ಲೇಸ್ ಅಂತಂದ್ರೆ ಈಗ ಶಿವಮೊಗ್ಗ ಅಂತ ಹೇಳಿದ್ರೆ ಶಿವಮೊಗ್ಗದ ಯಾವ ಏರಿಯಾದಲ್ಲಿ ಬರ್ತಾ ಇದೆ, ರೈಟ್? ಯಾವ ಏರಿಯಾದಲ್ಲಿ, ಯಾವ ಬಡಾವಣೆಯಲ್ಲಿ, ಎಷ್ಟನೇ ಕ್ರಾಸ್ ಅಲ್ಲಿ ಅನ್ನೋ ಒಂದು ಕರಾರ್ವಕ್ಕಾಗಿರ್ತಕ್ಕಂಥ ಒಂದು ವಿಳಾಸವನ್ನ ನಮೂದು ಮಾಡಿರ್ತಾರೆ. ಇವನ್ ಪಾಲುದಾರರ ವಿಳಾಸವನ್ನು ಕೂಡ ಅಲ್ಲಿ ಹೆಸರಿನ ಜೊತೆಗೆ ವಿಳಾಸ, ಪಾಲುಗಾರಿಕೆಯ ಪಾಲುದಾರರಾಗಿದ್ದಾರೆ ಅಂದ್ರೆ ಪಾಲುದಾರರ ಹೆಸರು ಮತ್ತು ಅವ್ರ ವಿಳಾಸ. ಪ್ರತಿಯೊಬ್ಬ ಇದೊಂದು 10 ಜನ ಪಾಲುದಾರರಿದ್ದಾರೆ ಅಂದ್ರೆ 10 ಜನರ ಹೆಸರು ಮತ್ತು ಅವರ ವೈಯಕ್ತಿಕ ವಿಳಾಸಗಳು. ಸ್ಥಳದಲ್ಲಿ ಆ ಸಂಸ್ಥೆಯ ವಿಳಾಸವನ್ನ, ಆ ಸಂಸ್ಥೆ ಎಲ್ಲಿ ಕಾರ್ಯ ಮಾಡ್ತಾ ಇದೆ ಅದರ ಸ್ಥಳದ ಹೆಸರನ್ನ ನಮೂದು ಮಾಡ್ತೀವಿ. ಜೊತೆಗೆ ಆ ಪಾಲುದಾರಿಕಾ ಸಂಸ್ಥೆಯ ಸ್ವರೂಪ ಏನು, ಯಾವ ರೀತಿಯ ಸಂಸ್ಥೆ, ನೇಚರ್, ವರ್ಕ್ ಆಫ್ ನೇಚರ್ ಯಾವುದು, ಈ ಸಂಸ್ಥೆ ಯಾವ ರೀತಿಯ ಕೆಲಸ ಕಾರ್ಯಗಳನ್ನು ನಿರ್ವಹಿಸುತ್ತೆ ಅನ್ನೋದನ್ನ ಸ್ವರೂಪ ನಮೂದು ಮಾಡಿರ್ತಾರೆ. ಜೊತೆಗೆ ಈ ಸಂಸ್ಥೆಯ ಉಪಶಾಖೆಗಳೇನಾದ್ರೂ ಇದ್ರೆ, ಆ ಸಂಸ್ಥೆಯ ಪ್ರಧಾನ ಕಚೇರಿ ಶಿವಮೊಗ್ಗದಲ್ಲಿ ಇರ್ಬೋದಪ್ಪ, ಅದರ ಉಪ ಕಚೇರಿಗಳು ಅಂದ್ರೆ ಶಾಖೆಗಳು ಬೇರೆ ಬೇರೆ ಜಿಲ್ಲೆಗಳಲ್ಲಿ ಶಾಖೆಗಳಿದ್ರೆ ಆ ಎಲ್ಲ ಶಾಖೆಗಳು, ಆ ಸಂಸ್ಥೆಯ ಎಲ್ಲ ಉಪಶಾಖೆಗಳ ಹೆಸರುಗಳನ್ನ ಅಲ್ಲಿ ನಮೂದು ಮಾಡಿರ್ತಾರೆ. ಜೊತೆಗೆ ಆ ಉಪಶಾಖೆಗಳ ವಿಳಾಸವನ್ನು ಕೂಡ ಅದರಲ್ಲಿ ನಮೂದು ಮಾಡ್ತಾರೆ. ಇಂಥದೊಂದು ಸಂಸ್ಥೆ, ಈ ಸಂಸ್ಥೆ ಪಾಲುದಾರ ಎಷ್ಟು ಜನ ಇದ್ದಾರೆ, ಇವರ ವಿಳಾಸ ಹೀಗಿದೆ, ಈ ಸಂಸ್ಥೆ ಇಂಥ ಪ್ರದೇಶದಲ್ಲಿ ಕಾರ್ಯಗತವಾಗಿರುತ್ತೆ, ಇದರ ಸ್ವರೂಪ ಹೀಗಿದೆ, ಇದರ ಬ್ರಾಂಚಸ್ ಇಂತಿಂತ ಕಡೆಗಳಲ್ಲಿದೆ, ಆ ಬ್ರಾಂಚ್ ನ ಅಡ್ರೆಸ್ಗಳು. ಸೊ ಇಷ್ಟು ಮಾಹಿತಿ ಇರುತ್ತೆ. ಜೊತೆಗೆ ಆ ಸಂಸ್ಥೆ ಪ್ರಾರಂಭವಾದ ದಿನಾಂಕ, ಯಾವಾಗ ಆ ಸಂಸ್ಥೆ ಆರಂಭ ಆಗುತ್ತೆ, ಆ ಸಂಸ್ಥೆಯ ಆ ಡೇಟ್ ಅನ್ನು ಹಾಕಿರ್ತಾರೆ, ಇಂಥ ದಿನದಿಂದ ಈ ಸಂಸ್ಥೆ ಆರಂಭ ಆಗಿದೆ ಅಂತ. ಹಾಗೆಯೇ ಪಾಲುದಾರರು ಹೂಡ್ತಕ್ಕಂತ ಬಂಡವಾಳವನ್ನು ಅಲ್ಲ ನಮೂದು ಮಾಡಿರ್ತಾರೆ. ಒಪ್ಪಂದದ ಕರಾರಿನಲ್ಲಿ ಯಾವ ಯಾವ ಪಾಲುದಾರ ಎಷ್ಟು ಬಂಡವಾಳವನ್ನ ತೊಡಗಿಸಿದ್ದಾರೆ ಅನ್ನೋದನ್ನ ಅಲ್ಲಿ ನಮೂದು ಮಾಡಿರ್ತಾರೆ. 10 ಜನ ಪಾಲುದಾರರಿದ್ದಾರೆ ಅಂದ್ರೆ ಯಾರ್ಯಾರ ಪಾಲು ಎಷ್ಟು ಅದರಲ್ಲಿ ಬರಹ ರೂಪದಲ್ಲಿ ನಮೂದು ಮಾಡಿರ್ತಾರೆ ಅಲ್ವಾ. ಈಗ ಅಲ್ಲಿ ನಮೂದಾಗಿಲ್ಲ ಅಂತಂದ್ರೆ ನಾನು ಅಷ್ಟು ಕೊಟ್ಟಿದ್ದೆ ಎಷ್ಟು ಕೊಟ್ಟಿದ್ದೆ ಅಂತ ಮಾತು ಬರ್ಬೋದಲ್ಲ. ಸೊ ಹಾಗಾಗಿ ಏನ್ ಮಾಡ್ತಾರೆ, ಪ್ರತಿಯೊಬ್ಬ ಪಾಲುದಾರರು ಹೂಡಿರ್ತಕ್ಕಂಥ ಬಂಡವಾಳದ ಪ್ರಮಾಣವನ್ನ ಅಲ್ಲಿ ನಮೂದು ಮಾಡಿರ್ತಾರೆ. ಹಾಗೆ ಬಂಡವಾಳ ಹೂಡಿದ್ಮೇಲೆ ಆ ಕಂಪನಿ ಗಳಿಸ್ತಕ್ಕಂಥ ಲಾಭ ಅಥವಾ ನಷ್ಟ ಇವುಗಳನ್ನ ಹಂಚಿಕೆ ಮಾಡ್ಕೊಳ್ಬೇಕಾದ್ರೆ ಅದರ ಅನುಪಾತವನ್ನ ಅಲ್ಲಿ ನಮೂದು ಮಾಡುತ್ತೆ. ಲಾಭ ನಷ್ಟಗಳ ಹಂಚಿಕೆಯ ಅನುಪಾತಗಳನ್ನ ಅಲ್ಲಿ ನಮೂದು ಮಾಡಿರ್ತಾರೆ.
ಆ ನಮೂದು ಮಾಡ್ಬೇಕಾದ್ರೆ ಏನ್ ಮಾಡ್ತಾರೆ ಅಂದ್ರೆ ಬಂಡವಾಳ ಹೂಡಿಕೆಯ ಆಧಾರದ ಮೇಲೆ ಲಾಭ ನಷ್ಟಗಳ ಅನುಪಾತವನ್ನ ಲೆಕ್ಕಾಚಾರ ಮಾಡಿ ನಮೂದು ಮಾಡ್ತಾರೆ. ಇನ್ನ ಪ್ರತಿಯೊಬ್ಬ ಹೂಡಿಕೆದಾರನ ಪ್ರತಿಯೊಬ್ಬ ಪಾಲುದಾರನ ಕರ್ತವ್ಯಗಳೇನು ಅಂತ ನಮೂದಿಸಿರ್ತಾರೆ. ಎಸ್, ಪ್ರತಿಯೊಬ್ಬ ಪಾಲುದಾರನ ಕರ್ತವ್ಯಗಳು, ಡ್ಯೂಟೀಸ್ ಆಫ್ ಪಾರ್ಟ್ನರ್ ಅಂತ ಪ್ರತಿಯೊಬ್ಬ ಆ ಸಂಸ್ಥೆಯ ಪ್ರತಿಯೊಬ್ಬ ಪಾಲುದಾರರು ಕೂಡ ಮಾಡಬೇಕಾಗಿರ್ತಕ್ಕಂಥ ಕರ್ತವ್ಯಗಳು. ಜೊತೆಗೆ ಕೆಲಸಗಳ ಹಂಚಿಕೆ. ಒಂದ್ ಸಂಸ್ಥೆ ಅಂತಂದ್ರೆ ಹಲವಾರು ರೀತಿಯ ಕೆಲಸಗಳಿರುತ್ತೆ, ಎಲ್ಲ ಸೆಕ್ಷನ್ ಗಳನ್ನು ಒಬ್ಬನೇ ನೋಡ್ಕೊಳ್ಳಿಕ್ ಆಗಲ್ಲ. ಸೊ ಏನ್ ಮಾಡ್ತಾರೆ, ಕೆಲಸಗಳನ್ನ ಹಂಚಿಕೆ ಮಾಡ್ಕೊಂತಾರೆ. ಒಬ್ಬ ಉತ್ಪಾದನೆ ಫೀಲ್ಡ್ ಅಲ್ಲಿ ಇದ್ರೆ ಕಚ್ಚಾ ವಸ್ತುಗಳನ್ನು ಪೂರೈಕೆ ಮಾಡೋದ್ರ ಕಡೆ ಗಮನ ಕೊಟ್ರೆ, ಮತ್ತೊಬ್ಬ ಪ್ರೊಡಕ್ಷನ್ ಕಡೆ ಇರ್ತಾನೆ, ಮತ್ತೊಬ್ಬ ಅದನ್ನ ಮಾರ್ಕೆಟಿಂಗ್ ಕಡೆ ಮಾಡ್ತಾ ಇರ್ತಾನೆ. ಸೊ ಕೆಲಸಗಳ ಹಂಚಿಕೆ ಮಾಡ್ಕೊಳ್ಳಿ. ಯಾವ ಪಾಲುದಾರ ಯಾವ ರೀತಿಯ ಕರ್ತವ್ಯಗಳನ್ನ ನಿರ್ವಹಿಸಬೇಕು, ಕೆಲಸ ಕಾರ್ಯಗಳ ಹಂಚಿಕೆ ಆಗಿರುತ್ತೆ. ಜೊತೆಗೆ ಹೊಸ ಪಾಲುದಾರನೇನಾದ್ರೂ ನೇಮಕ ಮಾಡ್ಕೋಬೇಕಾದ್ರೆ, ಅಂದ್ರೆ ಸಂಸ್ಥೆಗೆ ಹೊಸ ಪಾಲುದಾರರನ್ನ ತೆಗೆದುಕೊಳ್ಬೇಕಾದ್ರೆ ಯಾವ ನಿಯಮಗಳನ್ನ ಅನುಸರಿಸಬೇಕು, ಯಾವ ಮಾನದಂಡದ ಆಧಾರದ ಮೇಲೆ ಹೊಸ ಪಾಲುದಾರನ್ನ ತಗೊಳ್ಬೇಕು ಅನ್ನೋದ್ರ ಬಗ್ಗೆಯೂ ಅಲ್ಲಿ ಕರಾರುವಕ್ಕಾಗಿ ಇರುತ್ತೆ. ಹಾಗೇನೆ ಈಗಿರ್ತಕ್ಕಂಥ ಪಾಲುದಾರರಲ್ಲಿ ಯಾರಾದ್ರೂ ಒಬ್ರು ಮರಣ ಹೊಂದಿದೆ ಅಥವಾ ನಿವೃತ್ತರಾದ್ರೆ ಅಂತ ಸಂದರ್ಭಗಳಲ್ಲಿ ಆ ಪುನರ್ಮೌಲ್ಯವನ್ನ ಗಣನೆ ಮಾಡ್ಬೇಕಾಗುತ್ತೆ. ಅಂದ್ರೆ ಈಗ ಒಬ್ಬ ವ್ಯಕ್ತಿ ಮರಣ ಹೊಂದಿದ ಅಂತಂದ್ರೆ ಆ ವ್ಯಕ್ತಿಯ ಶೇರ್ ಹೋಯ್ತೆ, ಆ ವ್ಯಕ್ತಿಯ ಶೇರನ್ನ ಅವನಿಗೆ ಸಂದಾಯ ಮಾಡಿದ ನಂತರದಲ್ಲಿ ಉಳಿದಿರ್ತಕ್ಕಂಥ ಪಾಲುದಾರರಿಗೆ ಯಾವ ರೀತಿಯ ಮೌಲ್ಯಗಳು ಹಂಚಿಕೆ ಆಗ್ಬೇಕು ಅನ್ನೋದನ್ನ ಅದ್ರ ಬಗ್ಗೆ ಅಲ್ಲಿ ಸ್ಪಷ್ಟವಾಗಿ ನಮೂದಾಗಿರುತ್ತೆ. ಜೊತೆಗೆ ಪಾಲುಗಾರಿಕಾ ಸಂಸ್ಥೆ ಅಂತಂದ್ಮೇಲೆ ಹಲವಾರು ಸಂದರ್ಭಗಳಲ್ಲಿ ಭಿನ್ನಾಭಿಪ್ರಾಯಗಳು ಬರುತ್ತೆ ಅಲ್ವಾ. ಆ ಭಿನ್ನಾಭಿಪ್ರಾಯಗಳು ಬಂದಾಗ ಬಗೆಹರಿಸಿಕೊಳ್ಬೇಕಾಗಿರ್ತಕ್ಕಂಥ ವಿಧಾನಗಳನ್ನು ಕೂಡ ಆ ಕರಾರು ಪತ್ರದಲ್ಲಿ ನಮೂದು ಮಾಡಿರ್ತಾರೆ. ಸೊ ಭಿನ್ನಾಭಿಪ್ರಾಯಗಳನ್ನ ಬಗೆಹರಿಸಿಕೊಳ್ತಕ್ಕಂಥ ನಿಯಮಗಳು. ಸೊ ನೋಡಿ, ಒಂದು ಕರಾರು ಪತ್ರ ಅಂತ ಹೇಳಿದ್ರೆ, ಪಾಲುಗಾರಿಕಾ ಸಂಸ್ಥೆ ಕರಾರು ಪತ್ರ ಅಂತ ಹೇಳಿದ್ರೆ, ಆ ಕರಾರು ಪತ್ರದಲ್ಲಿ ಇಷ್ಟೆಲ್ಲ ಅಂಶಗಳು ನಮೂದಾಗಿರುತ್ತೆ. ನಮಗೇನನ್ಸುತ್ತೆ, ಒಂದು ಬಾಂಡ್ ಪೇಪರ್ ಅಲ್ಲಿ ಒಂದು ಅಗ್ರಿಮೆಂಟ್ ಆಗಿರುತ್ತೆ ಅಂತ ಅನ್ಸ್ಬಿಟ್ಟಿರುತ್ತೆ. ಆದ್ರೆ ಅದರಲ್ಲಿ ಇನ್ ಡೀಟೇಲ್ ಆಗಿ ಎಲ್ಲ ಅಂಶಗಳನ್ನ ನಮೂದು ಮಾಡಿರ್ತಾರೆ. ಸೊ ಈ ಪಾಲುದಾರಿಕಾ ಸಂಸ್ಥೆಯ ಕರಾರು ಪತ್ರ ಅಂತ ಏನಿದೆ, ಈ ಕರಾರು ಪತ್ರದಲ್ಲಿ ಇರ್ತಕ್ಕಂಥ ಅಂಶಗಳೇನು ಅಂತ ಬಂದಾಗ ಈ ಅಂಶಗಳು ನೆನಪಿದೆ. ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ಈ ಪಾಲುಗಾರಿಕಾ ಸಂಸ್ಥೆಯ ಅನುಕೂಲಗಳೇನು ಮತ್ತು ಅನಾನುಕೂಲಗಳೇನು. ಎಸ್, ನಾನು ಆಗ್ಲೇ ಹೇಳ್ಬಿಟ್ಟಿದ್ದೀನಿ ನಿಮಗೆ, ಪ್ರತಿಯೊಂದು ವ್ಯವಹಾರ ಸಂಸ್ಥೆ ಅಂತ ಅನ್ಬೇಕಾದ್ರೆ ಅದಕ್ಕೆ ಅದರದ್ದೇ ಆದ ಅನುಕೂಲಗಳಿರುತ್ತೆ ಮತ್ತು ಅನಾನುಕೂಲಗಳು. ಯಾವುದೇ ಸಂಸ್ಥೆ, ಯಾವುದೇ ವ್ಯವಸ್ಥೆ ಕೇವಲ ಗುಣಗಳನ್ನ ಹೊಂದಿದೆ ಅಥವಾ ಅನುಕೂಲವನ್ನು ಹೊಂದಿದೆ, ದೋಷವನ್ನ ಹೊಂದಿಲ್ಲ ಅಂತ ಹೇಳಿಕ್ಕಾಗಲ್ಲ. ಪ್ರತಿಯೊಂದು ವ್ಯವಸ್ಥೆಗೂ ಅನುಕೂಲ ಮತ್ತು ಅನಾನುಕೂಲ ಅಂತ ಇರುತ್ತೆ. ಸೊ ಹಾಗೆ ಪಾಲುಗಾರಿಕಾ ವ್ಯವಹಾರ ಸಂಸ್ಥೆಗಳು ಅಂತ ಬಂದಾಗ ಅದರ ಅನುಕೂಲಗಳು ಮತ್ತು ಅನಾನುಕೂಲಗಳನ್ನ ನಾವು ನೋಡೋಣ. ಪಾಲುಗಾರಿಕಾ ಸಂಸ್ಥೆಯ ಅನುಕೂಲಗಳು ಅಂತ ಬಂದಾಗ ನೋಡಿ, ಈ ಕಡೆ ಅನುಕೂಲಗಳಿದೆ, ಈ ಕಡೆ ಅನಾನುಕೂಲಗಳನ್ನ ಸೊ ನೋಡಿ, 2 ಅಂಕ ಅಥವಾ 3 ಅಂಕಕ್ಕೆ ನಿಮಗೆ ಕೇಳ್ತಕ್ಕಂಥ ಪ್ರಶ್ನೆ, ಪಾಲುಗಾರಿಕಾ ಸಂಸ್ಥೆಯ ಅನುಕೂಲಗಳನ್ನ ಕುರಿತು ಬರೆಯಿರಿ ಅಥವಾ ಅನಾನುಕೂಲತೆಯನ್ನ ಪಟ್ಟಿ ಮಾಡಿ ಅಂತ ಹೇಳಿದ್ರೆ 2 ಅಂಕಕ್ಕೆ ಕೇಳ್ಬೋದು ಅಥವಾ 3 ಅಂಕಕ್ಕೆ ಕೇಳ್ತಕ್ಕಂಥ ಪ್ರಶ್ನೆ. ಫಸ್ಟ್ ನಾವು ಅನುಕೂಲಗಳನ್ನ ನೋಡ್ಬೇಡ, ಆಮೇಲೆ ಅನಾನುಕೂಲಕ್ಕೆ ಬರೋಣ. ಅನುಕೂಲತೆಗಳನ್ನ ನೋಡಿ, ಪಾಲುಗಾರಿಕಾ ಸಂಸ್ಥೆಯ ಅನುಕೂಲ ಅಂತ ಹೇಳಿದ್ರೆ ಸುಲಭ ರಚನೆ ಅಂತ ಹೇಳಿ. ಸುಲಭ ರಚನೆ ಅಂದ್ರೆ ಈ ಸಂಸ್ಥೆಯನ್ನ ನೋಡ್ಕೊಳ್ಳೋದು, ನೋಂದಾಯಿಸ್ಕೊಳ್ತಕ್ಕಂಥ ಈ ಸಂಸ್ಥೆಯನ್ನ ನೋಂದಾಯಿಸ್ತಕ್ಕಂಥದ್ದು ಪಾಲುದಾರರ ಐಚ್ಛಿಕ ವಿಷಯ ಆಗಿರೋದ್ರಿಂದ ಇಲ್ಲಿ ಹೆಚ್ಚಿನ ಕಾನೂನಿನ ನಿರ್ಬಂಧಗಳು ಇರೋದಿಲ್ಲ. ಕಾನೂನಿನ ನಿರ್ಬಂಧಗಳು ಹೆಚ್ಚಾಗಿರೋದಿಲ್ಲ. ಅಂದ್ರೆ ಸಂಸ್ಥೆಯ ನೋಂದಣಿಯ ವಿಚಾರ ಆ ಸಂಸ್ಥೆಯ ಪಾಲುದಾರರ ಐಚ್ಛಿಕ ನಿರ್ಧಾರ ಆಗಿರುತ್ತೆ. ಅಂದ್ರೆ ಅವ್ರಿಗೆ ಆಪ್ಷನ್ ಕೊಟ್ಟಿರ್ತಾರೆ, ಸಂಸ್ಥೆನ ನೋಂದಾಯಿಸ್ಕೊಳ್ಬಹುದು ಅಥವಾ ನೋಂದಾಯಿಸದೇ ಇರಬಹುದು. ರೈಟ್, ಕಡ್ಡಾಯ ಇಲ್ಲ. ಸಂಸ್ಥೆನ ಪಾಲುದಾರಿಕಾ ಸಂಸ್ಥೆನ ಕಡ್ಡಾಯವಾಗಿ ನೋಂದಾಯಿಸ್ಕೊಳ್ಬೇಕು ಅನ್ನೋ ಕರಾರಿಲ್ಲ. ಹಾಗಾಗಿ
ಇಚ್ಛೆ ಇದ್ರೆ ಸಂಸ್ಥೆಯನ್ನ ನೋಂದಾಯಿಸ್ಕೊಳ್ಬಹುದು ಅಥವಾ ಹಾಗೇನೆ ವ್ಯವಹರಿಸಬಹುದು. ಸೊ ಹಾಗಾಗಿ ಇಲ್ಲಿ ಇದರ ರಚನೆ ಸುಲಭ ರಚನೆ ಅಂತ ಹೇಳ್ತೀವಿ. ಇನ್ನ ಎರಡನೇದು ಬಂದ್ರೆ ಹೆಚ್ಚಿನ ಬಂಡವಾಳ ಅಂತ ಹೇಳ್ತೀವಿ. ನೋಡಿ, ಏಕ ವ್ಯಕ್ತಿ ಮಾಲೀಕತ್ವ ಸಂಸ್ಥೆಯಲ್ಲಿ ಒಬ್ಬನೇ ವ್ಯಕ್ತಿ ಇದ್ದಿದ್ರಿಂದ ಬಂಡವಾಳದ ಹೂಡಿಕೆ ಹೆಚ್ಚಾಗಿರ್ತಾ ಇದೆ. ಆದ್ರೆ ಪಾಲುಗಾರಿಕಾ ವ್ಯವಹಾರ ಸಂಸ್ಥೆಯಲ್ಲಿ ಇಬ್ಬರು ಅಥವಾ ಇಬ್ಬರಿಗಿಂತ ಹೆಚ್ಚಿನ ವ್ಯಕ್ತಿಗಳು ಪಾಲುದಾರರಾಗಿರೋದ್ರಿಂದ ಹೆಚ್ಚಿನ ಬಂಡವಾಳವನ್ನ ಹೂಡಲಿಕ್ಕೆ ಅವಕಾಶ ಇದೆ. ಸೊ ಹಾಗಾಗಿ ಇನ್ವೆಸ್ಟ್ಮೆಂಟ್ ಇಲ್ಲಿ ಜಾಸ್ತಿ ಇರುತ್ತೆ. ಗರಿಷ್ಠ ನಾವು ವ್ಯವಹಾರ ಸಂಸ್ಥೆಗಳಲ್ಲಿ ಗರಿಷ್ಠ ಮತ್ತು ಕನಿಷ್ಠ ಹೇಳಿ. ಗರಿಷ್ಠ ಈಗ ಹಣಕಾಸು ವ್ಯವಹಾರ ಸಂಸ್ಥೆ ನಡೆಸ್ತೀವಿ ಅಂತಂದ್ರೆ ಗರಿಷ್ಠ 10 ಜನ ಪಾಲುದಾರರಾಗಬಹುದು ಅಂತ ಹೇಳಿದ್ರೆ 10 ಜನರು ಹೂಡಿಕೆ ಮಾಡಬಹುದಾದಾಗ ಆ ಸಂಸ್ಥೆಯ ಬಂಡವಾಳದ ಹೂಡಿಕೆಯ ಪ್ರಮಾಣ ಹೆಚ್ಚಾಗಿರುತ್ತೆ. ಸೊ ಅನುಕೂಲಗಳಲ್ಲಿ ಎರಡನೇದು ಬಂಡವಾಳದ ಹೂಡಿಕೆ ಹೆಚ್ಚಾಗಿ ಮಾಡಲಿಕ್ಕೆ ಅವಕಾಶ ಇದೆ. ಮೂರನೇ ಹೆಚ್ಚಿನ ಪರಿಣಿತಿ ಅಂತ ಹೇಳ್ತಾರೆ. ಏನು ಹೆಚ್ಚಿನ ಪರಿಣಿತಿ? ಈಗ ಪಾಲುಗಾರಿಕಾ ವ್ಯವಹಾರ ಸಂಸ್ಥೆಗಳಲ್ಲಿ ಮಾಲೀಕರು ಹೆಚ್ಚಾಗಿರ್ತಾರೆ. ಅಂದ್ರೆ ಒಬ್ಬನೇ ಮಾಲೀಕ ಇಲ್ಲ, ಪಾಲುದಾರರೆಲ್ಲರೂ ಕೂಡ ಮಾಲೀಕರಾಗಿರೋದ್ರಿಂದ ಇಲ್ಲೇನ್ ಮಾಡ್ತಾರೆ ಅಂತ ಹೇಳಿದ್ರೆ ಕೆಲಸಗಳ ಹಂಚಿಕೆಯಲ್ಲಿ ಶ್ರಮ ವಿಭಜನೆಯನ್ನ ಅಳವಡಿಸಿಕೊಳ್ತಕ್ಕಂಥ ಸಾಧ್ಯತೆ ಹೆಚ್ಚಾಗಿದೆ. ಯಾವಾಗ ಶ್ರಮ ವಿಭಜನೆಯನ್ನ ಅಳವಡಿಸಿಕೊಳ್ತಾರೆ ಆಗ ಕೆಲಸಗಳು ಅತಿ ಶೀಘ್ರದಲ್ಲಿ ಅಚ್ಚುಕಟ್ಟಾಗಿ ಕಡಿಮೆ ಅವಧಿಯಲ್ಲಿ ಹೆಚ್ಚಿನ ಉತ್ಪಾದನೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಕೌಶಲ್ಯಗಳು, ಹೆಚ್ಚಿನ ಪರಿಣಿತಿ, ಸ್ಕಿಲ್ಸ್. ಈಗ ನಾನು ಒಂದು ಸಂಸ್ಥೆಯ ಪಾಲುದಾರ ಅಂತ ಹೇಳಿದ್ರೆ ನನಗೆ ಬಿಸ್ನೆಸ್ ಫೀಲ್ಡ್ ಅಲ್ಲಿ ಅಂದ್ರೆ ಮಾರ್ಕೆಟಿಂಗ್ ಫೀಲ್ಡ್ ಅಲ್ಲಿ ತುಂಬಾನೇ ಚೆನ್ನಾಗಿ ಅನುಭವ ಇದೆ, ತುಂಬಾ ಚೆನ್ನಾಗಿ ಜ್ಞಾನ ಇದೆ, ಪರಿಣಿತಿ ಇದೆ ಅಂತ ಹೇಳಿದ್ರೆ ನಾನೇನ್ ಮಾಡ್ತೀನಿ, ನನ್ನ ಸಂಸ್ಥೆಯ ಮಾರ್ಕೆಟಿಂಗ್ ಫೀಲ್ಡ್ ಅನ್ನ ನಾನ್ ವಹಿಸ್ಕೊಳ್ತೀನಿ. ಅದನ್ನ ಹೇಗ್ ಮಾಡ್ಬೋದು ಅಂತ ನಾನ್ ಮ್ಯಾನೇಜ್ ಮಾಡ್ತಾ ಹೋಗ್ತೀನಿ. ಅದಕ್ಕೆ ಯಾವ ತರದ ವ್ಯಕ್ತಿಗಳು ಸೂಕ್ತ ಆ ವ್ಯಕ್ತಿಗಳನ್ನ ನಾನು ನೇಮಕ ಮಾಡ್ಕೊಂಡು ಮಾರ್ಕೆಟಿಂಗ್ ಮಾಡ್ತಾ. ಸೊ ಮತ್ತೊಬ್ಬ ಪಾಲುದಾರ ಉತ್ಪಾದನೆ ವಸ್ತುಗಳ ತಯಾರಿಕೆಯಲ್ಲಿ ಅವನು ತುಂಬಾನೇ ಪರಿಣಿತಿ ಹೊಂದಿದ್ದಾನೆ ಅಂತ ಹೇಳಿದ್ರೆ ಅವನು ಆ ತರದ ಕೆಲಸಗಳನ್ನು ಮಾಡ್ತಾನೆ. ಸೊ ಕೆಲಸಗಳನ್ನ ಹಂಚಿಕೆ ಮಾಡ್ಕೊಂಡು ಮಾಡೋದು. ಶ್ರಮ ವಿಭಜನೆಯಿಂದ ಏನಾಗುತ್ತೆ, ಹೆಚ್ಚಿನ ಪರಿಣಿತಿಯನ್ನ ಸಾಧಿಸಲಿಕ್ಕೆ ಸಾಧ್ಯ ಆಗುತ್ತೆ. ಆ ಮೂಲಕ ಏನಾಗುತ್ತೆ, ಸಂಸ್ಥೆಯ ಆದಾಯವನ್ನು ಹೆಚ್ಚಿಸಲಿಕ್ಕೆ ಸಾಧ್ಯತೆ ಇದೆ. ನಾಲ್ಕನೇ ಅಂಶ ಏನು ಅಂತ ಹೇಳಿದ್ರೆ ವಿಶ್ವಾಸಾರ್ಹತೆ. ಹೇಳಿ ಕೇಳಿ, ಇದ್ಯಾವುದು ಪಾಲುಗಾರಿಕಾ ವ್ಯವಹಾರ ಸಂಸ್ಥೆ. ಪಾಲುಗಾರಿಕಾ ವ್ಯವಹಾರ ಸಂಸ್ಥೆಯಲ್ಲಿ ನಾನು ಒಬ್ಬ ಪಾಲುದಾರನಾಗಿ ಸೇರ್ತೀನಿ ಅಂತ ಹೇಳಿದ್ರೆ ಮೊದಲು ಬೇಕಾಗಿರ್ತಕ್ಕಂಥ ಗುಣ ನನಗೇನು ಅಂದ್ರೆ ವಿಶ್ವಾಸಾರ್ಹತೆ. ನಾನು ಯಾವ ಸಂಸ್ಥೆ, ಯಾವ ಪಾಲುಗಾರಿಕಾ ಸಂಸ್ಥೆಯಲ್ಲಿ ನಾನು ಬಂಡವಾಳವನ್ನು ತೊಡಗಿಸ್ತಾ ಇದ್ದೀನೋ ಆ ಸಂಸ್ಥೆ ಮೇಲೆ ವಿಶ್ವಾಸ ಇರಲೇಬೇಕು ಅಲ್ವಾ. ಈ ಸಂಸ್ಥೆ ನಡೆಯೋದೇ ವಿಶ್ವಾಸಾರ್ಹತೆ ಮೇಲೆ. ಸೊ ಅಲ್ಲಿ ಪರಸ್ಪರ ಹೊಂದಾಣಿಕೊಂಡು ಕೆಲಸ ಮಾಡುವಂತಹ ಸಂದರ್ಭಗಳಲ್ಲಿ ಪರಸ್ಪರ ವಿಶ್ವಾಸಾರ್ಹತೆ ಏನ್ ಮಾಡುತ್ತೆ, ಹೆಚ್ಚಿನ ಜವಾಬ್ದಾರಿಯನ್ನ, ಹೆಚ್ಚಿನ ಉತ್ಪಾದನೆಯಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಳ್ಳುವಂತೆ ಮಾಡ್ತಾ ಹೋಗುತ್ತೆ. ಯಾಕೆಂದ್ರೆ ಲಾಭ ಹೆಚ್ಚು ಬಂದ್ರೆ ಅದ್ರಲ್ಲಿ ನನಗೆ ಪಾಲು ಸಿಗುತ್ತೆ. ಒಂದ್ ವೇಳೆ ನಷ್ಟ ಆದ್ರೆ ಆ ನಷ್ಟವನ್ನ ನಾನು ಎದುರಿಸಬೇಕಾಗುತ್ತೆ. ಸೊ ನಾನೇನ್ ಮಾಡ್ತೀನಿ ಅಂತ ಹೇಳಿದ್ರೆ ಹೆಚ್ಚಿನ ಲಾಭ ಗಳಿಕೆಗೆ ಪ್ರಯತ್ನ ಮಾಡ್ತೀನಿ ಬಿಟ್ರೆ ನಷ್ಟವನ್ನ ನಾನು ಪಡ್ಕೊಳ್ಳಿಕ್ ಬಯಸಲ್ಲ. ಸೊ ಏನ್ ಮಾಡ್ತೀನಿ, ನಾನು ಹೊಂದಾಡಿಕೊಂಡು ಪರಸ್ಪರ ವಿಶ್ವಾಸಕ್ಕೆ ತೆಗೆದುಕೊಂಡು ಕೆಲಸ ಮಾಡೋದ್ರಿಂದ ಸೊ ಈ ಸಂಸ್ಥೆಗಳಲ್ಲಿ ವಿಶ್ವಾಸಾರ್ಹತೆ ಹೆಚ್ಚಾಗಿರ್ಲಿಕ್ಕೆ ಸಾಧ್ಯತೆ ಇದೆ. ನೆಕ್ಸ್ಟ್ ಬಂದ್ಬಿಟ್ಟು ನಷ್ಟದ ಹಂಚಿಕೆ. ಸೊ ಏಕ ವ್ಯಕ್ತಿ ಮಾಲೀಕತ್ವ ಸಂಸ್ಥೆ ಒಂದ್ಸರಿ ನೆನಪು ಮಾಡ್ಕೊಳ್ಳಿ. ನಾವು ಅಲ್ಲಿ ದೋಷಗಳಲ್ಲಿ ಹೇಳಿ, ಏಕ ವ್ಯಕ್ತಿ ಮಾಲೀಕತ್ವ ಸಂಸ್ಥೆಯ ದೋಷಗಳು ಅಂತ ಬಂದಾಗ ಒಂದು ವೇಳೆ ಸಂಸ್ಥೆ ಏನಾದ್ರು ನಷ್ಟಕ್ಕೆ ಬಿದ್ರೆ ಆ ಸಂದರ್ಭದಲ್ಲಿ ಆ ಇಡೀ ಸಂಸ್ಥೆನ ಮುಚ್ಚಬೇಕಾಗುತ್ತೆ ಅಂತ ಹೇಳಿ, ಅಂದ್ರೆ ದಿವಾಳಿಯಾಗಿ ಹೋಗ್ತಾನೆ. ಸೊ ಇಲ್ಲೇನಾಗುತ್ತೆ, ಪಾಲುದಾರಿಕಾ ಸಂಸ್ಥೆಗಳಲ್ಲಿ ನಷ್ಟ ಉಂಟಾದ್ರೆ ಆ ನಷ್ಟ ಒಬ್ಬನೇ ವ್ಯಕ್ತಿಯ ಹೆಗಲೇ ಇರಲ್ಲ, ಬದಲಾಗಿ ಎಲ್ಲ ಪಾಲುದಾರರು ನಷ್ಟದಲ್ಲಿ ಭಾಗವನ್ನ ಪಡೆಯೋದ್ರಿಂದ ಇಲ್ಲಿ ಆ ವ್ಯಕ್ತಿ
ಆ ಬಂಡವಾಳಗಾರ ಪಾಲುದಾರ ದಿವಾಳಿ ಆಗುವ ಸಾಧ್ಯತೆ ಬಹಳ ಕಡಿಮೆ. ಸೊ ಒಟ್ಟಾರೆ ಅಷ್ಟೂ ನಷ್ಟ ಒಬ್ಬನೇ ವ್ಯಕ್ತಿ ಮೇಲೆ ಬೀಳಲ್ಲ, ಬದಲಾಗಿ ಎಲ್ಲ ಪಾಲುದಾರರು ನಷ್ಟವನ್ನ ಹಂಚಿಕೆ ಮಾಡಿಕೊಳ್ಳೋದ್ರಿಂದ ನಷ್ಟದ ಪ್ರಮಾಣ ಏಕವ್ಯಕ್ತಿ ಮಾಲೀಕತ್ವ ಸಂಸ್ಥೆಗಳಿಗೆ ಹೋಲಿಕೆ ಮಾಡಿದ್ರೆ ಪಾಲುದಾರಿಕಾ ಸಂಸ್ಥೆಗಳಲ್ಲಿ ನಷ್ಟದ ಪ್ರಮಾಣ ಕಡಿಮೆ ಬರುತ್ತೆ. ಯಾಕೆಂದ್ರೆ ಎಲ್ಲ ಪಾರ್ಟ್ನರ್ಸು ನಷ್ಟದಲ್ಲಿ ಪಾಲನೆ ಪಡ್ಕೊಳ್ಳೋದ್ರಿಂದ ಇಲ್ಲಿ ಸುಧಾರಿಸಿಕೊಳ್ಳಿಕ್ಕೆ ಚೇತರಿಸಿಕೊಳ್ಳಿಕ್ಕೆ ಅವಕಾಶ ಇರುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ವ್ಯವಹಾರದ ರಹಸ್ಯ ಅಂತ ಹೇಳಿ. ಸೊ ವ್ಯವಹಾರದ ರಹಸ್ಯ ಅಂತ ಬಂದಾಗ ಏಕವ್ಯಕ್ತಿ ಮಾಲೀಕತ್ವ ಸಂಸ್ಥೆಯಲ್ಲಿ ಅಲ್ಲಿ ಗುಣಗಳಲ್ಲಿ ಹೇಳಿದ್ವಿ ವ್ಯವಹಾರದ ಗೋಪ್ಯತೆಯನ್ನ ಕಾಪಾಡಬಹುದು ಅಂತ. ಅವಾಗ ಹೇಳ್ಬೇಕಾದ್ರೆ ಹೇಳಿ ಪಾಲುದಾರಿಕಾ ಸಂಸ್ಥೆಯಲ್ಲಿ ಗೋಪ್ಯತೆ ಕಾಪಾಡೋದು ಕಷ್ಟ ಅಂತ. ಆದ್ರೆ ಒಂದ್ ಅಂಶದಲ್ಲಿ ನಾವು ಎರಡನ್ನೂ ಕೂಡ ಈ ಅಂಶವನ್ನ ಅಂದ್ರೆ ಗೋಪ್ಯತೆಯ ವಿಷಯವನ್ನ ನಾವು ಎರಡು ಕಡೆಗಳನ್ನ ಹೇಳ್ತೀವಿ ನೋಡಿ. ವ್ಯವಹಾರದ ಗೋಪ್ಯತೆ ರಹಸ್ಯ ಅಂತ ಕೊಟ್ಟಿದೀವಿ, ಇಲ್ಲಿ ಗೋಪ್ಯತೆ ಕಷ್ಟ ಸಾಧ್ಯ ಅಂತ ಕೊಟ್ಟಿದ್ದೀವಿ. ಅಂದ್ರೆ ನಾವು ಹೇಗೆ ಅರ್ಥೈಸ್ತೀವಿ ಅನ್ನೋದ್ರ ಮೇಲೆ ನೀವು ಅದನ್ನ ಗುಣದಲ್ಲೂ ಹೇಳ್ಬೋದು, ದೋಷದಲ್ಲೂ ಹೇಳ್ಬೋದು. ಹೇಗೆ ವ್ಯವಹಾರದ ರಹಸ್ಯ ಸಾಧ್ಯ ಹೇಗೆ ಅಂತ ಹೇಳಿದ್ರೆ, ಇದೊಂದು ಪಾಲುಗಾರಿಕಾ ವ್ಯವಹಾರ ಸಂಸ್ಥೆಯಾಗಿಟ್ಕೊಂಡು ಈ ಸಂಸ್ಥೆಯ ಲೆಕ್ಕಪತ್ರಗಳನ್ನ ನಾವು ಸಾರ್ವಜನಿಕವಾಗಿ ಪ್ರಕಟಿಸಬೇಕಾದ ಅಗತ್ಯ ಇಲ್ಲ. ಸಾರ್ವಜನಿಕವಾಗಿ ನಾವು ಈ ಸಂಸ್ಥೆಯ ವ್ಯವಹಾರಗಳನ್ನ ಲೆಕ್ಕಪತ್ರಗಳನ್ನ ಮಂಡಿಸುವ ಅಗತ್ಯ ಇಲ್ಲ. ಆದ್ದರಿಂದ ಈ ಕಂಪನಿಯ ವ್ಯವಹಾರದ ಗೋಪ್ಯತೆಯನ್ನು ಕಾಪಾಡಲಿಕ್ಕೆ ಸಾಧ್ಯತೆ ಇದೆ. ಬಂಡವಾಳ ತೊಡಗಿಸಿದೆಷ್ಟು, ಅದರಲ್ಲಿ ಲಾಭ ಪಡ್ಕೊಂಡಿದ್ದೆಷ್ಟು, ಆ ಲಾಭಾಂಶವನ್ನು ಎಷ್ಟು ಹಂಚಿಕೆ ಮಾಡ್ಕೊಂಡಿದೀವಿ, ಆ ವಸ್ತುಗಳ ಮೇಲೆ ಎಷ್ಟು ಲಾಭ ಇಟ್ಟಿದೀವಿ, ಸೊ ಇದನ್ನ ಪ್ರಕಟ ಮಾಡುವ ಅಗತ್ಯ ಇಲ್ಲ. ಆದ್ದರಿಂದ ಇಲ್ಲಿ ಗೋಪ್ಯತೆಯನ್ನ ಕಾಪಾಡಬಹುದು, ರಹಸ್ಯವನ್ನ ಉಳಿಸ್ಕೊಳ್ಬಹುದು ಅಂತ ಹೇಳಿ. ಜೊತೆಗೆ ಕೊನೆಯ ಅನುಕೂಲಕ್ಕೆ ಬಂದ್ರೆ ನೋಡಿ, ಸರಳ ವಿಸರ್ಜನೆ ಅಂತ ಹೇಳಿ. ಸರಳ ವಿಸರ್ಜನೆ ಅಂದ್ರೆ ಡಿಸಾಲ್ವ್ ಮಾಡ್ತಕ್ಕಂಥ ಈ ಸಂಸ್ಥೆನ ವಿಸರ್ಜನೆಗೆ ಸಂಬಂಧಪಟ್ಟ ಹಾಗೆ, ಈಗ ಯಾರೋ ಒಬ್ಬ ಪಾಲುದಾರ, ನಾನು ಸಂಸ್ಥೆ ಪಾಲುದಾರ ಇದ್ದೀನಿ ಅಂತ ಹೇಳಿದ್ರೆ ನಾನು ಆ ಸಂಸ್ಥೆಯ ಪಾಲುಗಾರಿಕೆಯಿಂದ ಹಿಂದೆ ಸರ್ಕೊಳ್ತೀನಿ, ನನ್ನ ಬಂಡವಾಳನ ವಾಪಸ್ ತಗೊಳ್ತೀನಿ, ಆ ಸಂಸ್ಥೆ ಹೊರಬರ್ತೀನಿ ಅಂದಾಗ ಆ ಸಂದರ್ಭದಲ್ಲಿ 14 ದಿನಗಳ ಕಾಲಾವಕಾಶ. ಎಷ್ಟು ದಿವಸ? 14 ದಿನಗಳ ಕಾಲಾವಕಾಶ ಇರುತ್ತೆ. ಆ 14 ದಿನ ಮೊದಲೇ ಒಂದು ಮುನ್ಸೂಚನೆಯನ್ನು ಅವರಿಗೆ ಕೊಟ್ಬಿಟ್ಟು ಆನಂತರದಲ್ಲಿ ನನ್ನ ಬಂಡವಾಳನ ನಾನು ವಾಪಸ್ ತಗೊಳ್ಬಹುದು, ಅದರಿಂದ ಹೊರಬರ್ಬೋದು. ಅಥವಾ ಸಂಸ್ಥೆಯನ್ನು ಸಂಪೂರ್ಣವಾಗಿ ಮುಚ್ತಿದೀವಿ ಅಂತ ಬಂದಾಗ ಎಲ್ಲ ಪಾಲುದಾರರು ಒಮ್ಮತವಾಗಿ ಒಂದು ನಿರ್ಧಾರಕ್ಕೆ ಬಂದ್ಬಿಟ್ಟು 14 ದಿನಗಳ ಮೊದಲೇ ಆ ನಿರ್ಧಾರವನ್ನು ಪ್ರಕಟಿಸಿಬಿಟ್ಟು ಎಲ್ಲರೂ ತಮ್ಮ ಬಂಡವಾಳವನ್ನು ವಾಪಸ್ ತೆಗೆದುಕೊಳ್ಳೋದ್ರ ಮೂಲಕ ಆ ಸಂಸ್ಥೆಯನ್ನ ಸಂಪೂರ್ಣವಾಗಿ ವಿಸರ್ಜನೆ ಮಾಡಬೇಕು. ಸೊ ಇದೊಂದು 7 ಪಾಯಿಂಟ್ಗಳಿದೆ. ಇದು ಪಾಲುಗಾರಿಕಾ ವ್ಯವಹಾರ ಸಂಸ್ಥೆಯ ಅನುಕೂಲಗಳು ಅಂತ ಬಂದಾಗ ಈ 7 ಅನುಕೂಲಗಳನ್ನ ನೆನಪಿ. ಇನ್ನೊಂದ್ಸಾರಿ ಹೇಳ್ಬಿಡೋಣಲ್ಲ, ಒಂದ್ಸರಿ ಗ್ಲಾನ್ಸ್ ಮಾಡಿ. ಅನುಕೂಲಗಳು, ಪಾಲುಗಾರಿಕಾ ವ್ಯವಹಾರ ಸಂಸ್ಥೆಯ ಅನುಕೂಲಗಳು. ಒಂದು ಸುಲಭ ರಚನೆ, ಬರೀ ಇಷ್ಟೇ ಪಾಯಿಂಟ್ ಬರಿಬೇಡಿ, ಒಂದು ವಾಕ್ಯ ರೂಪದಲ್ಲಿ ಬರೀ. ನಿಮಗೆ ಎಕ್ಸ್ಪ್ಲೈನ್ ಮಾಡ್ಲಿಕ್ಕೆ ನಾನು ಪಾಯಿಂಟ್ ಹಾಕೊಂಡಿದ್ದೀನಿ, ನೀವು ಒಂದು ವಾಕ್ಯ ರೂಪದಲ್ಲಿ ಆ ಪಾಯಿಂಟ್ ಅನ್ನ ಬರೀತಾ ಹೋಗ್ತೀವಿ. ಸುಲಭ ರಚನೆ, ಹೆಚ್ಚಿನ ಬಂಡವಾಳ ಹೂಡಿಕೆ ಸಾಧ್ಯತೆ, ಹೆಚ್ಚಿನ ಪರಿಣಿತಿಯನ್ನ ನಿರೀಕ್ಷೆ ಮಾಡಬಹುದು, ಹೆಚ್ಚಿನ ವಿಶ್ವಾಸಾರ್ಹತೆಯನ್ನ ಹೊಂದಿದೆ, ನಷ್ಟದ ಹಂಚಿಕೆ, ವ್ಯವಹಾರದ ರಹಸ್ಯವನ್ನ ಕಾಯ್ದುಕೊಳ್ಬಹುದು, ಸರಳ ವಿಸರ್ಜನೆಗೆ ಅವಕಾಶ ಇದೆ. ಸೊ ಇಷ್ಟು ಅನುಕೂಲಗಳು. ನೆಕ್ಸ್ಟ್ ಬಂದ್ಬಿಟ್ಟು ಈ ವ್ಯವಹಾರ ಸಂಸ್ಥೆಯ ದೋಷಗಳು ಅಥವಾ ಅನಾನುಕೂಲಗಳು ಅಂತ ಬಂದಾಗ ಯಾವ ಅಂಶಗಳನ್ನ ನಾವು ಪರಿಗಣಿಸ್ತೀವಿ ನೋಡಿ. ಪಾಲುಗಾರಿಕಾ ಸಂಸ್ಥೆಯ ಅನಾನುಕೂಲ ಏನು? ಅನಾನುಕೂಲಗಳು ಬಹಳ ಮುಖ್ಯವಾಗಿ ಮೊದಲನೇ ಅಂಶ ಭಿನ್ನಾಭಿಪ್ರಾಯ. ಪಾಲುಗಾರಿಕೆ ಎಲ್ಲಿ ಪಾಲು ಅಂತ ಇರುತ್ತೋ ಅಲ್ಲಿ ಭಿನ್ನಾಭಿಪ್ರಾಯಗಳು ಜಾಸ್ತಿ. ಭಿನ್ನ ಅಭಿಪ್ರಾಯ ಅಷ್ಟೇ, ಅಭಿಪ್ರಾಯದಲ್ಲಿ ಭಿನ್ನತೆ ಇದೆ. ಯಾವುದಕ್ಕೆ ಸಂಬಂಧಪಟ್ಟ ಹಾಗೆ? ನಾನು ಹೂಡಿಕೆ ಮಾಡಿರ್ತಕ್ಕಂಥ ಹಣ, ನೀನು ಹೂಡಿಕೆ ಮಾಡಿರ್ತಕ್ಕಂಥ ಹಣ, ಅಥವಾ ಸಂಸ್ಥೆಯಲ್ಲಿ ನೀನು ಕೈಗೊಳ್ಳುವ ಈ ತೀರ್ಮಾನ
ನಮ್ಮ ಲಾಭವನ್ನ ಕಡಿಮೆಗೊಳಿಸಬಹುದು ಅನ್ನೋದ್ರ ಬಗ್ಗೆ ಭಿನ್ನಾಭಿಪ್ರಾಯ ಇದೆ. ಯಾಕೆಂದ್ರೆ ಒಂದು ಸಂಸ್ಥೆಯಲ್ಲಿ ಒಂದು ತೀರ್ಮಾನ ತೆಗೆದುಕೊಳ್ಬೇಕಾದಾಗ ಎಲ್ಲರ ಸಮಕ್ಷಮ ಚರ್ಚೆ ಮಾಡಿಬಿಟ್ಟು ತೀರ್ಮಾನ ತೆಗೆದುಕೊಳ್ಬೇಕಾಗ ಬಹಳ ಸುಲಭವಾಗಿ ಶೀಘ್ರವಾಗಿ ನಿರ್ಧಾರ ತೆಗೆದುಕೊಳ್ಳಿಕ್ಕೆ ಬರೋದಿಲ್ಲ. ಹಾಗಾಗಿ ಇಲ್ಲಿ ಭಿನ್ನಾಭಿಪ್ರಾಯಗಳಿಗೆ ಅವಕಾಶ ಇದೆ. ಯಾಕೆಂದ್ರೆ ಒಬ್ಬನೇ ವ್ಯಕ್ತಿ ಏಕ ವ್ಯಕ್ತಿ ಮಾಲೀಕತ್ವ ಸಂಸ್ಥೆ ಅಂದಾಗ ಭಿನ್ನಾಭಿಪ್ರಾಯ ಬರಲ್ಲ. ಯಾಕೆಂದ್ರೆ ಒನ್ ಮ್ಯಾನ್ ಆರ್ಮಿ ಅಲ್ವಾ, ನಾನೇ ಬಂಡವಾಳ ತೊಡಗಿಸಿರೋದು, ನಾನು ತೀರ್ಮಾನ ತಗೊಳ್ತೀನಿ, ಲಾಭ ಆದ್ರೂ ನಂದೇ, ನಷ್ಟ ಆದ್ರೂ ನಂದೇ. ಆದ್ರೆ ಇಲ್ಲಿ ಭಿನ್ನಾಭಿಪ್ರಾಯಗಳು ಹೆಚ್ಚಾಗಿ ಬರ್ಲಿಕ್ಕೆ ಅವಕಾಶ ಇದೆ. ಅಂದ್ರೆ ಹೆಚ್ಚಿನ ಭಿನ್ನಾಭಿಪ್ರಾಯಗಳು ಉಂಟಾದಾಗ ಆ ಸಂಸ್ಥೆಯನ್ನ ನಿರ್ವಹಣೆ ಮಾಡ್ತಕ್ಕಂಥದ್ದು ಕಷ್ಟ ಆಗುತ್ತೆ. ಸೊ ಇಬ್ಬರಿಗಿಂತ ಹೆಚ್ಚಿನ ವ್ಯಕ್ತಿಗಳು ಬಂಡವಾಳ ತೊಡಗಿಸಿರ್ತಕ್ಕಂಥ ಸಂಸ್ಥೆಗಳಲ್ಲಿ ಹೆಚ್ಚಿನ ಭಿನ್ನಾಭಿಪ್ರಾಯಕ್ಕೆ ಎಡೆ ಮಾಡಿಕೊಡುತ್ತೆ. ಸೊ ಈ ಭಿನ್ನಾಭಿಪ್ರಾಯಗಳು ಸಂಸ್ಥೆಯ ಅಭಿವೃದ್ಧಿಗೆ ತಡೆಯಾಗ್ತಕ್ಕಂಥ ಸಾಧ್ಯತೆಗಳಿರುತ್ತೆ. ಎರಡನೇ ಪಾಯಿಂಟ್ ಬಂದ್ಬಿಟ್ಟು ನೋಡಿ, ಗರಿಷ್ಠ ಮಿತಿ ಅಂತ ಹೇಳಿ. ಗರಿಷ್ಠ ಮಿತಿ ನಾವಿಲ್ಲಿ ಹೇಳಿದ್ವಿ, ಹೆಚ್ಚಿನ ಬಂಡವಾಳವನ್ನು ತೊಡಗಿಸ್ಲಿಕ್ಕೆ ಸಾಧ್ಯತೆ ಇದೆ, ಅದನ್ನ ಅರ್ಥೈಸಿ. ಅಲ್ಲಿ ಈ ಬಂಡವಾಳಕ್ಕೆ ಸಂಬಂಧಪಟ್ಟ ಹಾಗೆ ದೋಷಗಳನ್ನು ಹೇಳ್ತೀವಿ. ಏನ್ ದೋಷ ಹೇಳ್ತೀವಿ ಅಂದ್ರೆ, ಬಂಡವಾಳವನ್ನು ಏನೋ ಹೆಚ್ಚಾಗಿ ತೊಡಗಿಸಬಹುದು. ಯಾವ್ದು ಕಂಪೇರ್ ಮಾಡಿದ್ರೆ, ಏಕ ವ್ಯಕ್ತಿ ಮಾಲೀಕತ್ವ ಸಂಸ್ಥೆಗೆ ಕಂಪೇರ್ ಮಾಡಿದ್ರೆ ಪಾಲುಗಾರಿಕಾ ವ್ಯವಹಾರ ಸಂಸ್ಥೆಗಳಲ್ಲಿ ಹೆಚ್ಚಿನ ಬಂಡವಾಳ ಹೂಡಿಕೆ ಮಾಡ್ಲಿಕ್ಕೆ ಅವಕಾಶ ಇದೆ. ಆದರೆ ಗರಿಷ್ಠ ಮಿತಿಯನ್ನ ವಿಧಿಸಿರುವುದು ಹೆಚ್ಚಿನ ಬಂಡವಾಳವನ್ನ ಹೂಡಲಿಕ್ಕೆ ಸಾಧ್ಯ ಆಗದೇ ಇರತಕ್ಕಂಥದ್ದು ಒಂದು ದೋಷ. ಅಂದ್ರೆ ಈಗ ನಾವು ಹೇಳಿದೀವಿ, ಸಾಮಾನ್ಯ ವ್ಯವಹಾರಗಳಾದ್ರೆ 20 ಮಂದಿ ಗರಿಷ್ಠ ಸದಸ್ಯರನ್ನ ಹೊಂದಿರಬಹುದು ಒಂದು ಪಾಲುಗಾರಿಕಾ ಸಂಸ್ಥೆ. ಆದ್ರೆ ಹಣಕಾಸು ವ್ಯವಹಾರಗಳನ್ನ ನಿರ್ವಹಿಸುವ ಪಾಲುಗಾರಿಕಾ ಸಂಸ್ಥೆ ಅಂದ್ರೆ ಗರಿಷ್ಠ 10 ಜನರಿಗೆ ನಿಗದಿ ಮಾಡುವುದರಿಂದ, ಈ ನಿಗದಿ ಇಲ್ಲದೆ ಇದ್ರೆ ಹೆಚ್ಚಿನ ಪಾಲುದಾರರನ್ನ ಹೊಂದ್ಬಿಟ್ಟು ಇನ್ನೂ ಹೆಚ್ಚು ಬಂಡವಾಳವನ್ನ ತೊಡಗಿಸ್ಲಿಕ್ಕೆ ಅವಕಾಶ ಇದೆ. ಹಾಗಾಗಿ ಇಲ್ಲಿ ಗರಿಷ್ಠ ಮಿತಿ ಇದೆ. ಈ ಮಿತಿ ಇರೋದ್ರಿಂದ ನಿರೀಕ್ಷಿತ ಪ್ರಮಾಣದ ಬಂಡವಾಳವನ್ನು ಹೂಡಲಿಕ್ಕೆ ಸಾಧ್ಯತೆ ಆಗದೇ ಇರಬಹುದು ಅನ್ನೋದು ಕೂಡ ಒಂದು ದೋಷ. ನೆಕ್ಸ್ಟ್ ಬಂದು ಇಲ್ಲಿ ಪಾಲುಗಾರಿಕಾ ವ್ಯವಹಾರ ಸಂಸ್ಥೆಗಳಲ್ಲಿ ನಷ್ಟ ಎಲ್ಲರ ಮೇಲೂ ಹಂಚಿಕೆ ಆಗುತ್ತೆ. ಸೊ ಯಾವಾಗ ನಷ್ಟದ ವಿಚಾರಕ್ಕೆ ಬಂದಾಗ ಏನ್ ಮಾಡ್ತಾರೆ, ಬಂಡವಾಳವನ್ನು ತೊಡಗಿಸ್ಲಿಕ್ಕೆ ಯೋಚನೆ ಮಾಡ್ತಾರೆ. ಈಗ ನನ್ನ ಸ್ವಂತ ಕಂಪನಿ ಅಂತಂದ್ರೆ ಲಾಭ ಆದ್ರೂ ನಂದೇ, ನಷ್ಟ ಆದ್ರೂ ನಂದೇ, ರೈಟ್, ನಾನು ಕೈಗೊಳ್ಳುವ ತೀರ್ಮಾನದ ಮೇಲೆ ನಿಂತಿರುತ್ತೆ. ಆದ್ರೆ ಒಂದು ಕಂಪನಿಗೆ ನಾನು ಪಾಲುದಾರನಾಗಿ ಬಂಡವಾಳ ಹೂಡ್ತೀನಿ ಅಂತ ಬಂದಾಗ ಆ ಕಂಪನಿ ಹೇಗೆ ನಡೀತಾ ಇದೆ, ನಡೆಯುತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಹಾಗಾಗಿ ನಷ್ಟ ಅಂತ ಬಂದಾಗ ಹೆಚ್ಚು ಪಾಲುಗಾರರಾಗಲಿಕ್ಕೆ ಜನರು ಇಷ್ಟಪಡೋದಿಲ್ಲ. ಸೊ ಯಾರಾದ್ರೂ ಅಷ್ಟೇ, ಅದೇನು ಹೇಳ್ತಾರಲ್ಲ, ಹೇಳ್ತಾರ ಗಾದೆ ಮಾತು, ಏನು ಕೆಲ್ಸಕ್ಕೆ ಮಾತ್ರ ಕರಿಬೇಡ, ಊಟಕ್ಕೆ ಮಾತ್ರ ಮರಿಬೇಡ, ಹೇಳಿದ್ರಲ್ಲ. ಹಾಗೆ ಮನುಷ್ಯನ ವ್ಯಕ್ತಿತ್ವ ಹೇಗಿರುತ್ತೆ ಅಂತ ಹೇಳಿದ್ರೆ, ಲಾಭ ಆದ್ರೆ ಬೇಕು, ನಷ್ಟ ಆದ್ರೆ ಬೇಡ ಅನ್ನೋ ಮನಸ್ಥಿತಿ ಬಹುತೇಕರದಾಗಿರುತ್ತೆ. ಸೊ ಹಾಗಾಗಿ ಆ ನಷ್ಟದ ವಿಚಾರ ಬಂದಾಗ ಪಾಲುದಾರರಾಗಲಿಕ್ಕೆ ಯೋಚನೆ ಮಾಡ್ತಾರೆ. ಸೊ ಅದೊಂದು ದೋಷ ಆಗಿದೆ. ಇನ್ನು 4ನೇ ಬಂದ್ಬಿಟ್ಟು ಇದಕ್ಕೆ ಯಾಕೆ ಇವರು ಪಾಲುದಾರರಾಗಲಿಕ್ಕೆ ನಷ್ಟಕ್ಕೆ ಅಂಜ್ತಾರೆ ಅಂತ ನೋಡಿದ್ರೆ, ಯಾರೋ ಒಬ್ಬು ಮಾಡ್ತಕ್ಕಂಥ ತಪ್ಪಿಗೆ ಆ ಸಂಸ್ಥೆಯ ಎಲ್ಲ ಪಾಲುದಾರರು ಹೊಣೆ ಹೊರಬೇಕಾಗುತ್ತೆ. ರೈಟ್, ಒಬ್ಬನ ಅಜಾಗರೂಕತೆ, ಒಬ್ಬನ ಅವಿವೇಕತನದ ನಿರ್ಧಾರ ಆ ಸಂಸ್ಥೆಯ ಎಲ್ಲ ಪಾಲುದಾರರಿಗೂ ನಷ್ಟವನ್ನು ಉಂಟು ಮಾಡುತ್ತೆ. ರೈಟ್, ಅದರಲ್ಲಿ ನಾನೆಲ್ಲ ತೀರ್ಮಾನ ತಗೊಂಡಿದ್ದು, ಅವನು ತೀರ್ಮಾನ ತಗೊಂಡಿದ್ದು, ನಷ್ಟವನ್ನ ಅವನಿಗೆ ಹಾಕ್ರಿ ಅಂತ ಹೇಳಲಿಕ್ಕೆ ಬರಲ್ಲ. ರೈಟ್, ಹಾಗಾಗಿ ಅಜಾಗರೂಕತೆ, ಅವಿವೇಕತನದ ನಿರ್ಧಾರಕ್ಕೆ ಎಲ್ಲರೂ ಹೊಣೆಗಾರರಾಗಬೇಕಾಗತ್ತೆ. ಒಂದು ಸಂಸ್ಥೆ ಆ ಒಪ್ಪಂದದ ಕರಾರ ಆಗಿದೆ ಅಲ್ವಾ, ಲಾಭ ಬಂದ್ರೆ ಎಲ್ರಿಗೂ ಅವರವರು ಹೂಡಿಕಿರುವ ಬಂಡವಾಳದ ಅನುಪಾತದಲ್ಲಿ ಲಾಭ, ನಷ್ಟ ಆದ್ರೆ ಅವರವರ ಅನುಪಾತದ ಪ್ರಕಾರ ಅವರಿಗೆ ನಷ್ಟ, ಎರಡನ್ನೂ ಹೊರಬೇಕಾಗತ್ತೆ. ಹಾಗಾಗಿ ಇಲ್ಲಿ ಒಬ್ಬ ವ್ಯಕ್ತಿ ಮಾಡ್ತಕ್ಕಂಥ ತಪ್ಪಿಗೆ ಎಲ್ಲರೂ ಹೊಣೆಗಾರರಾಗಬೇಕಾಗತ್ತೆ. 5ನೇ ದೋಷ ಬಂದ್ಬಿಟ್ಟು ಅಸ್ಥಿರತೆ ಅಂತ ಹೇಳಿ. ಏನು ಅಸ್ಥಿರತೆ ಅಂದ್ರೆ, ಈ ಸಂಸ್ಥೆ ಅಂದ್ರೆ ಪಾಲುಗಾರಿಕಾ ವ್ಯವಹಾರ ಸಂಸ್ಥೆಗಳಲ್ಲಿ ಸ್ಥಿರತೆ ಅನ್ನೋದು ಕಂಡು ಬರೋದಿಲ್ಲ.
ಅಸ್ಥಿರವಾಗಿರುತ್ತೆ. ಯಾಕೆ ಅಂತಂದ್ರೆ ಯಾವುದೇ ಸಂದರ್ಭದಲ್ಲಿ ಯಾವುದೇ ವ್ಯಕ್ತಿ ತನ್ನ ಬಂಡವಾಳವನ್ನ ವಾಪಸ್ ತಗೊಳ್ಬಹುದು, ಸಂಸ್ಥೆಯಿಂದ ಹೊರ ನಡಿಬಹುದು. ಸೊ ಅಂತ ಸಂದರ್ಭಗಳಲ್ಲಿ ಏನಾಗುತ್ತೆ, ಆ ಸಂಸ್ಥೆ ಸಂಪೂರ್ಣವಾಗಿ ಸ್ಥಿರತೆಯನ್ನ ಕಳ್ಕೊಳ್ಬೇಕಾದಂತಹ ಸನ್ನಿವೇಶ ಉಂಟಾಗುತ್ತೆ. ಸ್ಥಿರತೆ ಅಸ್ಥಿರತೆ ಅದೇ ಹೇಳ್ತಿಲ್ಲ, ಈಗ ಒಬ್ಬ ವ್ಯಕ್ತಿ ಬಂಡವಾಳವನ್ನ ಹೂಡ್ತಾ ಇದ್ದಾನೆ ಅಂತ ಹೇಳಿದ್ರೆ ಅಲ್ಲಿ ಯಾವುದೇ ರೀತಿಯ ಕರಾರುಗಳಿಲ್ಲ. ಅಂದ್ರೆ ಇಲ್ಲಿವರೆಗೂ ಕಡ್ಡಾಯವಾಗಿರ್ಬೇಕು ಇಲ್ಲ, ಲಾಭ ನಷ್ಟಗಳನ್ನ ನೋಡ್ಕೊಂಡು ಆ ವ್ಯಕ್ತಿ ಯಾವುದೇ ಸಂದರ್ಭದಲ್ಲಿ ಬೇಕಾದ್ರೂ ಸಂಸ್ಥೆಯಿಂದ ಹೊರಬರಲಿಕ್ಕೆ ಅವಕಾಶ. ಇನ್ನ ನೆಕ್ಸ್ಟ್ ಬಂದ್ಬಿಟ್ಟು ಪಾಲು ವರ್ಗಾವಣೆ ಸಾಧ್ಯವಿಲ್ಲ ಅನ್ನೋದಕ್ಕಿಂತ ಸುಲಭವಾಗಿ ಸಾಧ್ಯವಿಲ್ಲ. ಅಂದ್ರೆ ಯಾವ್ದು, ಈಗ ನಾನು ಒಬ್ಬ ಪಾಲುಗಾರಿಕಾ ಸಂಸ್ಥೆಯ ಒಬ್ಬ ಪಾಲುದಾರ, ನಾನು ಅನಿವಾರ್ಯ ಕಾರಣಗಳಿಂದ ಆ ಸಂಸ್ಥೆಯಲ್ಲಿ ಪಾಲುದಾರನಾಗಿ ಮುಂದುವರಿಲಿಕ್ಕೆ ಆಗ್ತಾ ಇಲ್ಲ, ನನ್ನ ಪಾಲನ್ನ ನನ್ನ ಮಗನಿಗೆ ವರ್ಗಾಯಿಸ್ತೀನಿ ಅಂತ ಹೇಳಿದ್ರೆ ಅದು ಸುಲಭವಾಗಿ ವರ್ಗಾಯಿಸಲಿಕ್ಕೆ ಸಾಧ್ಯ ಇಲ್ಲ. ಪಾಲುಗಾರಿಕಾ ನಿಯಮಗಳ ಪ್ರಕಾರ ಯಾವ ವ್ಯಕ್ತಿ ಪಾಲುದಾರನಾಗಿರ್ತಾನೋ ಅವನ ಹೆಸರಿನಲ್ಲೇ ಅದು ಮುಂದುವರ್ಕೊಂಡು ಹೋಗುತ್ತೆ. ಬಿಟ್ರೆ ಅವರ ಮಗನ ಹೆಸರಿಗೆ ವರ್ಗಾಯಿಸುವ ಸಂದರ್ಭಗಳು ಬಹಳ ಕಷ್ಟಕರವಾಗಿರ್ತವೆ. ಸನ್ನಿವೇಶ ಯಾವಾಗ ಮೃತನಾದಾಗ ಮಾತ್ರ ಅವನ ಶೇರನ್ನ ಅವನ ಮಗನಿಗೆ ವರ್ಗಾಯಿಸಲಿಕ್ಕೆ ಸಾಧ್ಯತೆ ಇದೆ. ಅದು ಕರಾರುಗಳಿರುತ್ತೆ, ಕರಾರುಗಳ ಪ್ರಕಾರ ಮಾಡ್ಬೇಕಾಗುತ್ತೆ. ಬಹಳ ಮುಖ್ಯವಾಗಿರ್ತಕ್ಕಂಥ ದೋಷ ಏನು ಅಂತ ಹೇಳಿದ್ರೆ ಸರ್ಕಾರದ ಹಿಡಿತ ಇಲ್ಲ. ಸರ್ಕಾರದ ಹಿಡಿತ ಅಂದ್ರೆ ಪಾಲುಗಾರಿಕಾ ವ್ಯವಹಾರ ಸಂಸ್ಥೆಗಳಲ್ಲಿ ಫಸ್ಟ್ ಹೇಳಿದ್ ನೋಡಿ, ಯಾವುದು ಸುಲಭ ರಚನೆ ಅಂತ ಅಂದ್ರೆ ಕಡ್ಡಾಯ ಮಾಡಿಲ್ಲ. ಪಾಲುಗಾರಿಕಾ ವ್ಯವಹಾರ ಸಂಸ್ಥೆಗಳನ್ನ ನೋಂದಣಿ ಮಾಡ್ಕೊಂತಕ್ಕಂಥದ್ದನ್ನ ಕಡ್ಡಾಯ ಮಾಡಿಲ್ಲ, ಐಚ್ಛಿಕವಾಗಿರ್ತಕ್ಕಂಥದ್ದು. ಸೊ ಹಾಗಾಗಿ ಇಲ್ಲಿ ಸರ್ಕಾರದ ಹಿಡಿತ ಇಲ್ಲ. ಆದ್ರಿಂದ ಈ ಸಂಸ್ಥೆಗಳು ಲೆಕ್ಕಪತ್ರಗಳ ನಿರ್ವಹಣೆ ಮಾಡ್ತಕ್ಕಂಥದ್ದು, ಸಾರ್ವಜನಿಕ ಹಿತಾಸಕ್ತಿಗೆ ಅನುಗುಣವಾಗಿ ನಡ್ಕೊಳ್ತಕ್ಕಂಥದ್ದು ಬಹಳ ಕಡಿಮೆ. ಹಾಗಾಗಿ ಇದು ಬಹಳ ದೊಡ್ಡ ದೋಷ ಆಗಿರುತ್ತೆ. ಇನ್ನ 8ನೇದು ಗೋಪ್ಯತೆ ಕಷ್ಟ ಸಾಧ್ಯ ಅಂತ ಹೇಳ್ತೀವಿ. ನಾವಿಲ್ಲೊಂದು ಪಾಯಿಂಟ್ ಹೇಳಿದ್ವಿ, ಅನುಕೂಲಗಳಲ್ಲಿ ಹೇಳಿದ್ವಿ. ಏನ್ ಅನುಕೂಲಗಳಲ್ಲಿ ಹೇಳಿದ್ವಿ? ಸರಳ ವ್ಯವಹಾರದ ರಹಸ್ಯವನ್ನ ಕಾಯ್ದುಕೊಳ್ಳುತ್ತೆ. ಯಾಕೆ ಅಲ್ಲಿ ಪಾಯಿಂಟ್ ಅಲ್ಲಿ ಹೇಳ್ಬೇಕಾದ್ರೆ, ಗುಣಗಳಲ್ಲಿ ಹೇಳ್ಬೇಕಾದ್ರೆ ಏನ್ ಹೇಳಿದ್ವಿ? ಅನುಕೂಲಗಳಲ್ಲಿ ಸಾರ್ವಜನಿಕವಾಗಿ ಲೆಕ್ಕಪತ್ರ ಮಂಡಿಸುವ ಅಗತ್ಯ ಇಲ್ಲ, ಆದ್ರಿಂದ ಗೋಪ್ಯತೆಯನ್ನ ಕಾಪಾಡ್ಕೊಳ್ಬಹುದು. ಆದ್ರೆ ಇಲ್ಲಿ ಹೇಳ್ತಾ ಇದೀವಿ, ದೋಷಗಳಲ್ಲಿ ಹೇಳ್ತಾ ಇದೀವಿ. ಏನ್ ಹೇಳ್ತೀವಿ? ಗೋಪ್ಯತೆ ಕಷ್ಟ ಸಾಧ್ಯ. ಯಾಕೆ? ಹೇಗೆ ಕಷ್ಟ ಸಾಧ್ಯ? ಈಗ ಒಬ್ಬನೇ ವ್ಯಕ್ತಿ ಆದ್ರೆ ಆ ವ್ಯವಹಾರದ ಗುಟ್ಟು ಅವನಲ್ಲೇ ಇರುತ್ತೆ, ರೈಟ್? ಆದ್ರೆ ಇಲ್ಲಿ ಪಾಲುಗಾರಿಕಾ ಸಂಸ್ಥೆ ಇಬ್ಬರು ಅಥವಾ ಇಬ್ಬರಿಗಿಂತ ಹೆಚ್ಚು ವ್ಯಕ್ತಿಗಳು ಆ ಸಂಸ್ಥೆಯಲ್ಲಿ ತೊಡಗಿಸ್ಕೊರೋದ್ರಿಂದ ಎಲ್ರಿಗೂ ಆ ವ್ಯವಹಾರದ ಸತ್ಯಗಳ ಅರಿವಿರುತ್ತೆ. ಸೊ ಯಾರ ಮೂಲಕ ಅದು ಹೊರ ಹೋಗುತ್ತೆ ಅಂತ ಹೇಳಲಿಕ್ಕೆ ಬರಲ್ಲ, ರೈಟ್? ಯಾವುದೇ ವ್ಯಕ್ತಿ, ಪಾಲುಗಾರಿಕಾ ಸಂಸ್ಥೆಯ ಯಾವುದೇ ಒಬ್ಬ ವ್ಯಕ್ತಿ ತನ್ನ ವ್ಯವಹಾರದ ಗೋಪ್ಯತೆಯನ್ನ ಬೇರೆಯವ್ರ ಜೊತೆ ಹಂಚ್ಕೊಳ್ಳಲ್ಲ, ಹೇಳ್ಕೊಳ್ಳಲ್ಲ ಅಂತ ಹೇಳಲಿಕ್ಕೆ ಬರಲ್ಲ. ಸೊ ಹಾಗಾಗಿ ಯಾರನ್ನು ಗೋಪ್ಯತೆನ ಕಾಪಾಡುವಂತೆ ಹಿಡಿದಿಡ್ಲಿಕ್ಕಾಗಲ್ಲ. ಸೊ ಇಲ್ಲಿ ಕಷ್ಟ ಸಾಧ್ಯ. ಇವನ್ನ ಗೋಪ್ಯತೆ ಕಾಪಾಡ್ಕೊಂಡ್ರೆ ಕಾಪಾಡ್ಕೊಳ್ಬಹುದು, ಅಥವಾ ಅದನ್ನ ಗುಟ್ಟು ರಟ್ಟು ಮಾಡ್ತಕ್ಕಂಥ ಸಾಧ್ಯತೆಗಳು ಯಥೇಚ್ಛವಾಗಿರುತ್ತೆ. ಸೊ ಇದಿಷ್ಟು ಪಾಲುಗಾರಿಕಾ ಸಂಸ್ಥೆಗಳಿಗೆ ಸಂಬಂಧಪಟ್ಟ ಹಾಗೆ ಗುಣಗಳನ್ನ ತಿಳಿಸಿ ಅಥವಾ ದೋಷಗಳನ್ನ ಪಟ್ಟಿ ಮಾಡಿ ಅಂತ ಬಂದಾಗ ಗುಣ ಮತ್ತು ದೋಷಗಳನ್ನ ಪಟ್ಟಿ ಮಾಡಲಿಕ್ಕೆ ಪಾಯಿಂಟ್ಗಳನ್ನ ಹಾಕೋದು ಬಹಳ ಮುಖ್ಯವಾಗಿ ಕೇಳ್ತಕ್ಕಂಥ ಪ್ರಶ್ನೆಪ್ಪ. ಹಾಗಾಗಿ ಸಪರೇಟ್ ಆಗಿ ಬರ್ಕೊಳ್ಳಿ, ಅನುಕೂಲಗಳನ್ನ ಸಪರೇಟ್ ಆಗಿ ಬರ್ಕೊಳ್ಳಿ, ದೋಷಗಳನ್ನ ಸಪರೇಟ್ ಆಗಿ ಬರ್ಕೊಳ್ಳಿ. ಒಂದು 4 ಸರಿ ಅವುಗಳನ್ನ ಬರೆದು ಕರೆಕ್ಟ್ ಆಗಿ ಮನನ ಮಾಡಿಕೊಂಡು ಅಭ್ಯಾಸ ಮಾಡ್ಕೊಳ್ಳಿ, ನೆನಪು. ಸೊ ಇದಿಷ್ಟು ಅನುಕೂಲ ಮತ್ತು ದೋಷ. ಪಾಲುಗಾರಿಕಾ ಸಂಸ್ಥೆಯ ನೋಂದಣಿಯನ್ನ ಕುರಿತು ನೋಡೋದಾದ್ರೆ, ಈಗಾಗಲೇ ಹೇಳ್ಬಿಟ್ಟಿದ್ದೀವಿ, ಪಾಲುಗಾರಿಕಾ ಸಂಸ್ಥೆಯ ನೋಂದಣಿಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇದು ಐಚ್ಛಿಕವಾಗಿರ್ತಕ್ಕಂಥ ವಿಚಾರ. ಅಂದ್ರೆ ಯಾವ ಪಾಲುಗಾರಿಕಾ ಸಂಸ್ಥೆಯ ಸದಸ್ಯರು ಅವರು ತಮ್ಮ ಸಂಸ್ಥೆಯನ್ನ ನೋಂದಾಯಿಸಿಕೊಳ್ಳಲಿಕ್ಕೆ ಬಯಸಿದರೆ ಅವರು ನೋಂದಾಯಿಸಿಕೊಳ್ಬಹುದು, ಅಥವಾ ಬೇಡ ಅಂತ ಹೇಳಿದ್ರೆ ನೋಂದಾಯಿಸಿಕೊಳ್ಳದೆ ಇರಬಹುದು. ಸೊ ಹಾಗಾಗಿ ಐಚ್ಛಿಕ ವಿಷಯ ಅಂತ ಕರಿತೀವಿ. ನೋಂದಾಯಿಸಿಕೊಳ್ತಕ್ಕಂಥ ಕಾಯ್ದೆ 1932ರ ಕಾಯ್ದೆ ಅಂತ ಹೇಳ್ತೀವಲ್ವಾ. 1932ರ ಕಾಯ್ದೆ ಪ್ರಕಾರ ಸಂಸ್ಥೆಯನ್ನ ನೋಂದಾಯಿಸಿಕೊಳ್ಳುವ ಅಥವಾ ಹಾಗೆ ನೋಂದಾಯಿಸದೇ ಬಿಡ್ತಕ್ಕಂಥ ಅಧಿಕಾರವನ್ನ ಆ ಪಾಲುಗಾರಿಕಾ ಸಂಸ್ಥೆಗೆ ಬಿಟ್ಕೊಡುತ್ತೆ.
ಇನ್ನ ಒಂದು ಸಂಸ್ಥೆ ನೋಂದಾಯಿಸಿಕೊಳ್ಳಲಿಕ್ಕೆ ಬಯಸಿದ್ರೆ ಏನ್ ಪ್ರೊಸೀಜರ್ ಇದೆ, ಏನ್ ಅಂಶಗಳಿದೆ? ಈಗಾಗಲೇ ನಾವು ಕರಾರು ಪತ್ರ ಅಂತ ತಿಳ್ಕೊಂಡ್ವಿ. ಆ ಕರಾರು ಪತ್ರದಲ್ಲಿ ಇರ್ತಕ್ಕಂಥ ಮಾಹಿತಿಗಳನ್ನ ಹೊಂದಿರತಕ್ಕಂಥ ಒಂದು ಕರಾರು ಪತ್ರವನ್ನ ರೆಡಿ ಮಾಡ್ಕೊಂಡ್ಬಿಟ್ಟು ನಾವೇನ್ ಮಾಡ್ತೀವಿ, ನಮ್ಮ ಸಂಸ್ಥೆನ ನೋಂದಾಯಿಸಲಿಕ್ಕೆ ಬಯಸಿದ್ರೆ ನಿಗದಿತ ಅರ್ಜಿ ನಮೂನೆಯಲ್ಲಿ ಎಲ್ಲ ವಿವರಗಳನ್ನ ಭರ್ತಿ ಮಾಡಿ ಅದಕ್ಕೆ ರಿಜಿಸ್ಟರ್ ಮಾಡ್ಕೊಳ್ಳಿಕ್ಕೆ ಒಂದು ಅರ್ಜಿ ನಮೂನೆ ಅಂತ ಇರುತ್ತೆ ಪಾಲುದಾರಿಕಾ ವ್ಯವಹಾರ ಸಂಸ್ಥೆಗಳಿಗೆ. ಸರ್ಕಾರ ನಿಗದಿಪಡಿಸಿರ್ತಕ್ಕಂಥ ಆ ನಿಗದಿತ ನಮೂನೆಯಲ್ಲಿ ಸಂಸ್ಥೆಯ ಎಲ್ಲ ವಿವರಗಳನ್ನ ನಿಗದಿತ ಕಾಲಂಗಳಲ್ಲಿ ಸರಿಯಾಗಿ ಭರ್ತಿ ಮಾಡಿ ಸರ್ಕಾರದಿಂದ ನೇಮಿಸಲ್ಪಟ್ಟಿರ್ತಕ್ಕಂಥ ನೋಂದಾವಣಿ ಅಧಿಕಾರಿಯ ಬಳಿ ಆ ಒಂದು ನಮೂನೆಯನ್ನ ಕೊಡ್ಬೇಕಾಗತ್ತೆ. ಆ ನೋಂದಾಯಿತ ಅಧಿಕಾರಿ ಆ ನಮೂನೆಯಲ್ಲಿರ್ತಕ್ಕಂಥ ಎಲ್ಲ ಮಾಹಿತಿಗಳನ್ನ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಎಲ್ಲವೂ ಸರಿಯಾಗಿದೆ ಅಂತ ಖಾತ್ರಿ ಮಾಡ್ಕೊಂಡ್ಮೇಲೆ ಆ ಸಂಸ್ಥೆಗೆ ಒಂದು ನೋಂದಾವಣಿ ಪತ್ರವನ್ನ ಅಂದ್ರೆ ರಿಜಿಸ್ಟ್ರೇಷನ್ ಕಾಪಿಯನ್ನ ಕೊಡ್ತಕ್ಕಂಥ ಕೆಲಸವನ್ನ ಮಾಡ್ತಾರೆ. ಸೊ ಆ ಸಂಸ್ಥೆಗೆ ನೋಂದಾಯಿತ ಕಾಪಿ ಕೊಟ್ಟ ಮೇಲೆ ನೀವು ನೋಡಿರ್ಬೋದು, ಕೆಲವೊಂದು ಸಂಸ್ಥೆಗಳ ಮೇಲೆ ಆ ಹೆಸರುಗಳನ್ನ ಹಾಕ್ಬಿಟ್ಟು ಮುಂದ್ಗಡೆ ಈ ರಿಜಿಸ್ಟರ್ಡ್ ಅಂತ ಹಾಕ್ತಾರೆ. ಗಮನಿಸಿದ್ರಲ್ಲ ಮುಂದ್ಗಡೆ ರಿಜಿಸ್ಟರ್ಡ್ ಅಂತ ಹಾಕಿರ್ತಾರೆ. ರಿಜಿಸ್ಟರ್ಡ್ ಅಂದ್ರೆ ನೋಂದಾಯಿಸಲ್ಪಟ್ಟಿದೆ. ಒಂದು ಸಂಸ್ಥೆಗೆ ಒಂದು ಹೆಸರನ್ನ ಕೊಟ್ಟು ನೋಂದಾಯಿಸಿದ ಮೇಲೆ ಅದೇ ಹೆಸರಿನಲ್ಲಿ ಮತ್ತೊಂದು ಸಂಸ್ಥೆಯ ನೋಂದಾವಣಿ ಸಾಧ್ಯ ಇಲ್ಲ. ಸೊ ಹಾಗಾಗಿ ಒಂದು ಸಂಸ್ಥೆಯನ್ನ ನೋಂದಾವಣಿ ಮಾಡ್ಕೊಂಡ್ರೆ ಒಳ್ಳೆ. ಏನು ಸಂಸ್ಥೆಯನ್ನ ನೋಂದಾವಣಿ ಮಾಡ್ಕೊಂಡ್ರೆ ಏನು ಉಪಯೋಗ ಇದೆ? ಪಾಲುದಾರಿಕಾ ಸಂಸ್ಥೆಯ ನೋಂದಣಿಯಿಂದ ಆಗ್ತಕ್ಕಂಥ ಉಪಯೋಗ ಇದೆ. ನಮ್ಮ ಸಂಸ್ಥೆಯನ್ನ ನೋಂದಾಯಿಸಿಕೊಂಡ್ರೆ ಅದರಿಂದ ಆಗ್ತಕ್ಕಂಥ ಉಪಯೋಗ ಏನು ಅಂತ ನೋಡೋದಾದ್ರೆ, ನೀವು ಈಗ ನೋಡ್ತಾ ಇದ್ದೀರಾ ಸಂಸ್ಥೆಗಳ ನೋಂದಣಿಯಿಂದ ಆಗ್ತಕ್ಕಂಥ ಉಪಯೋಗ ಏನು. ಒಂದು 4 ಉಪಯೋಗಗಳನ್ನ ಕೊಟ್ಟಿದ್ದಾರೆ ನೋಡಿ. ಮೊದಲನೇದು, ನೋಂದಣಿ ಹೊಂದಿರುವ ಸಂಸ್ಥೆಯು 100 ರೂಪಾಯಿಗಳನ್ನ ಮೀರಿದ ಸಾಲದ ವಸೂಲಾತಿಗಾಗಿ 3ನೇ ವ್ಯಕ್ತಿಗಳ ವಿರುದ್ಧ ನ್ಯಾಯಾಲಯದಲ್ಲಿ ಮೊಕದ್ದಮೆ ಹೂಡಬಹುದು. ಅಂದ್ರೆ ಯಾವ ಸಂಸ್ಥೆ ರಿಜಿಸ್ಟರ್ ಆಗಿದೆಯೋ ಆ ರಿಜಿಸ್ಟರ್ ಆಗಿರ್ತಕ್ಕಂಥ ಸಂಸ್ಥೆ ತನ್ನ ಸಂಸ್ಥೆಯಿಂದ ಸಾಲ ಸೌಲಭ್ಯವನ್ನ ಯಾವುದೇ ವ್ಯಕ್ತಿ ಪಡ್ಕೊಂಡಿದ್ದ ಅಂತ ಹೇಳಿದ್ರೆ ಅವನು ಮರುಪಾವತಿ ಮಾಡದೇ ಇರುವ ಸಂದರ್ಭದಲ್ಲಿ ನ್ಯಾಯಾಲಯದಲ್ಲಿ ಅದನ್ನ ಮೊಕದ್ದಮೆ ಹೂಡಬಹುದು. ಒಂದ್ ವೇಳೆ ನಾನು ರಿಜಿಸ್ಟರ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ನಾನು ನ್ಯಾಯಾಲಯದಲ್ಲಿ ಮೊಕದ್ದಮೆ ಹೂಡ್ಲಿಕ್ಕೆ ಬರೋದಿಲ್ಲ. ಹಾಗಾಗಿ ನೋಂದಣಿ ಮಾಡಿಕೊಂಡ್ರೆ ಆ ತರದ ಯಾವುದೇ ನ್ಯಾಯಾಲಯದ ಸಹಾಯವನ್ನ ನಾವು ಪಡಿಲಿಕ್ಕೆ ಸಾಧ್ಯ ಆಗುತ್ತೆ. ಇನ್ನ ಎರಡನೇ ನೋಡಿ, ನೋಂದಣಿಯಾಗಿರುವ ಸಂಸ್ಥೆಗಳು ಸಾಲಗಳ ವಸೂಲಾತಿಗಾಗಿ ಇತರೆ ಪಾಲುದಾರನ ವಿರುದ್ಧವೂ ದಾವೆ ಹೂಡಬಹುದು. ಒಂದ್ ಸಂಸ್ಥೆಗೆ 10 ಜನ ಪಾಲುದಾರರಿದ್ದಾರೆ ಅಂತ ಹೇಳಿದ್ರೆ ಆ 10 ಜನ ಪಾಲುದಾರರಲ್ಲಿ ಒಬ್ಬ ಪಾಲುದಾರ ಸಂಸ್ಥೆಯಿಂದ ಸಾಲವನ್ನ ಪಡ್ಕೊಂಡಿದ್ದಾನೆ, ಹಣಕಾಸಿನ ನೆರವನ್ನ ಪಡ್ಕೊಂಡಿದ್ದಾನೆ. ಆದ್ರೆ ಪಾಲುದಾರನಾಗಿದ್ಕೊಂಡು ಸಂಸ್ಥೆಯಿಂದ ಪಡೆದ ಹಣವನ್ನ ಅವನು ಮರುಪಾವತಿ ಮಾಡ್ತಾ ಇಲ್ಲ, ಇದರಿಂದ ಬೇರೆ ಪಾಲುದಾರರಿಗೆ ತೊಂದರೆ ಆಗುತ್ತೆ ಅಂತ ಬಂದಾಗ ಅಂತ ಸಂದರ್ಭದಲ್ಲಿ ಪಾಲುದಾರನ ವಿರುದ್ಧವಾಗಿ ನ್ಯಾಯಾಲಯದಲ್ಲಿ ದಾವೆ ಹೂಡಲಿಕ್ಕೆ ಈ ಒಂದು ಸಂಸ್ಥೆಯನ್ನ ನೋಂದಣಿ ಮಾಡಿಕೊಂಡ್ರೆ ಅವಕಾಶ ಇರುತ್ತೆ. ಮೂರನೇ ನೋಡಿ, ನೋಂದಣಿಯಾಗದ ಸಂಸ್ಥೆಯ ವಿರುದ್ಧ ಅಥವಾ ಅದರ ಪಾಲುದಾರರ ವಿರುದ್ಧ 3ನೇ ವ್ಯಕ್ತಿ ದಾವೆಯನ್ನ ಹೂಡಬಹುದು. ಸೊ ಈ ಸಂದರ್ಭದಲ್ಲಿ ಒಂದು ಸಂಸ್ಥೆ ನೋಂದಣಿಯಾಗಿದೆ, ಮತ್ತೊಂದು ಸಂಸ್ಥೆ ನೋಂದಣಿ ಆಗಿಲ್ಲ. ಸೊ ನೋಂದಣಿಯಾಗದೇ ಇರತಕ್ಕಂತ ಸಂಸ್ಥೆಯ ವಿರುದ್ಧ ಅದರ ಪಾಲುದಾರನ ವಿರುದ್ಧ 3ನೇ ವ್ಯಕ್ತಿ ದಾವೆ ಹೂಡಲಿಕ್ಕೆ ಈ ಸಂದರ್ಭದಲ್ಲಿ ಅವಕಾಶ ಇದೆ. ಇನ್ನು 4ನೇ ಬಂದ್ಬಿಟ್ಟು, ನೋಂದಣಿಯಾಗದ ಸಂಸ್ಥೆ ಅಥವಾ ಅದರ ಪಾಲುದಾರರ ವಿರುದ್ಧ ಯಾವುದೇ ಪಾಲುದಾರನಾಗಲಿ ಸಂಸ್ಥೆ ವಿಸರ್ಜನೆಗೆ ಅಥವಾ ಲೆಕ್ಕಪತ್ರಗಳ ಇತ್ಯರ್ಥಕ್ಕಾಗಿ ನ್ಯಾಯಾಲಯದಲ್ಲಿ ದಾವೆಯನ್ನ ಹೂಡಬಹುದು. ಸೊ ಸಂಸ್ಥೆಯನ್ನ ಒಂದು ಸಾರಿ ನಾವು ರಿಜಿಸ್ಟರ್ ಮಾಡಿಕೊಂಡ್ರೆ ಲೆಕ್ಕಪತ್ರಕ್ಕೆ ಸಂಬಂಧಪಟ್ಟ ಹಾಗೆ ಅಥವಾ ಇತರೆ ಪಾಲುದಾರರ ವಿಚಾರವಾಗಿ 3ನೇ ವ್ಯಕ್ತಿ ವಿರುದ್ಧ ದಾವೆಯನ್ನು ಹೂಡಬೇಕು ಅಂತಂದ್ರೆ ಒಂದು ಸಂಸ್ಥೆ ನೋಂದಣಿಯಾಗಿದ್ರೆ ಎಲ್ಲ ಅನುಕೂಲಗಳು ಸಿಗುತ್ತೆ. ಸೊ ಇದಿಷ್ಟು ಪಾಲುದಾರಿಕಾ ಸಂಸ್ಥೆಗಳು ನೋಂದಣಿಯಿಂದ ಆಗ್ತಕ್ಕಂಥ ಉಪಯೋಗಗಳನ್ನು ತಿಳಿಸಿ ಅಂದಾಗ ಇಷ್ಟು ಉಪಯೋಗಗಳನ್ನ 4 ಪಾಯಿಂಟ್ಗಳಲ್ಲಿ ಬರೀಬೇಕಾಗುತ್ತೆ. ಇನ್ನು ನೆಕ್ಸ್ಟ್ ಕೊನೆಯದಾಗಿ ಬಂದ್ಬೇಡ ಈ ಪಾಠದ ಕೊನೆಯ
ವ್ಯವಹಾರ ಸಂಸ್ಥೆಗಳು ಅಂತ ಬಂದಾಗ ಹಿಂದೂ ಅವಿಭಕ್ತ ಕುಟುಂಬ ಸಂಸ್ಥೆ ಅಂತ ಬರುತ್ತೆ. ಏಕ ವ್ಯಕ್ತಿ ಮಾಲೀಕತ್ವ ಮತ್ತು ಪಾಲುಗಾರಿಕಾ ಸಂಸ್ಥೆಗಳನ್ನ ತಿಳ್ಕೊಂಡ ನಂತರದಲ್ಲಿ ನೋಡಿ, ಇದ್ಯಾವುದಪ್ಪ ಇದು ಹಿಂದೂ ಅವಿಭಕ್ತ ಕುಟುಂಬ. ಬರೀ ಅವಿಭಕ್ತ ಕುಟುಂಬ ಸಂಸ್ಥೆ ಇಲ್ಲ, ಕುಟುಂಬವೇ ಒಂದು ಸಂಸ್ಥೆ ಆಗಿದೆ. ಯಾವ ಕುಟುಂಬ? ಅವಿಭಕ್ತ ಕುಟುಂಬ. ಎಂತ ಅವಿಭಕ್ತ? ಹಿಂದೂ ಅವಿಭಕ್ತ ಕುಟುಂಬ ಸಂಸ್ಥೆ. ನೆನ್ಪಿಡಿ, ಈ ತರದ ಅವಿಭಕ್ತ ಕುಟುಂಬ ಸಂಸ್ಥೆಗಳು ಭಾರತದಲ್ಲಿ ಮಾತ್ರ ಕಂಡುಬರುತ್ತೆ. ಬಹಳ ಮುಖ್ಯವಾಗಿ ಮೊದಲನೇ ಪಾಯಿಂಟ್, ಈ ರೀತಿಯ ವ್ಯವಹಾರ ಸಂಸ್ಥೆಗಳು ಭಾರತದಲ್ಲಿ ಮಾತ್ರ ಅಸ್ತಿತ್ವದಲ್ಲಿರ್ತಕ್ಕಂಥ ವ್ಯವಹಾರ ಸಂಸ್ಥೆಗಳು. ಸೊ ಇವು ಯಾವುದರ ಅನ್ವಯ ಜಾರಿಗೆ ಬರುತ್ತೆ ಅಂತ ನೋಡಿದ್ರೆ, ನೋಡಿ, ಹಿಂದೂ ಕಾನೂನಿನ ಅನ್ವಯ ಈ ರೀತಿಯ ವ್ಯವಹಾರ ಸಂಸ್ಥೆಗಳು ಅಸ್ತಿತ್ವಕ್ಕೆ ಬರುತ್ತೆ. ಅಂದ್ರೆ ಹಿಂದೂ ಕಾನೂನಿನಲ್ಲಿ ಅವಿಭಕ್ತ ಕುಟುಂಬ ಸಂಸ್ಥೆಗಳು ವ್ಯವಹಾರ ಸಂಸ್ಥೆಗಳಾಗಿ ಕಾರ್ಯನಿರ್ವಹಿಸಲಿಕ್ಕೆ ಅವಕಾಶ ಇದೆ, ಅದರ ಪ್ರಕಾರ ಬರುತ್ತೆ. ಸೊ ಏನಿದು, ಯಾರಿರ್ತಾರೆ ಅಂತ ನೋಡಿದ್ರೆ, ಹಿಂದೂ ಅವಿಭಕ್ತ ಕುಟುಂಬ ಸಂಸ್ಥೆಗಳಲ್ಲಿ ಹಿಂದೂ ಕಾನೂನಿನ ಅನ್ವಯ ಹಿಂದೂ ಕುಟುಂಬದ ಎಲ್ಲ ಗಂಡಸರು ಅಂದ್ರೆ ಪುರುಷರು ಮಾತ್ರ, ಹಿಂದೂ ಕುಟುಂಬದ ಪುರುಷರಿಂದ ಕೂಡಿರ್ತಕ್ಕಂಥ ಒಂದು ಸಂಸ್ಥೆ, ಅವಿಭಕ್ತ ಕುಟುಂಬದ ಪುರುಷರಿಂದ ಕೂಡಿರ್ತಕ್ಕಂಥ ಒಂದು ಸಂಸ್ಥೆ ಹಿಂದೂ ಅವಿಭಕ್ತ ಕುಟುಂಬ ಸಂಸ್ಥೆ. ನಿರಂತರವಾಗಿ 3 ತಲೆಮಾರುಗಳ ಪುರುಷ, 3 ತಲೆಮಾರುಗಳ ಗಂಡು ಸದಸ್ಯರು ಈ ವ್ಯವಹಾರ ಸಂಸ್ಥೆಯ ಸದಸ್ಯರಾಗಿರ್ತಾರೆ. ಅವಿಭಕ್ತ ಕುಟುಂಬ ವ್ಯವಹಾರ ಸಂಸ್ಥೆಗಳಲ್ಲಿ ಅವಿಭಕ್ತ ಕುಟುಂಬ ಸಂಸ್ಥೆಗಳ ಸದಸ್ಯರು ಯಾರು ಅಂತ ನೋಡಿದ್ರೆ ಹೊರಗ್ನವರಲ್ಲ, ಬದಲಾಗಿ ಆ ಕುಟುಂಬದ 3 ತಲೆಮಾರುಗಳ ಅಂತಂದ್ರೆ, ಈಗ ಅಜ್ಜ ಬಂದ್ರು, ಅಜ್ಜನ ಮಕ್ಕಳು ಬಂದ್ರು, ಅವರ ಮಕ್ಕಳು ಬಂದ್ರು, ಅಜ್ಜ ಮಕ್ಕಳು ಮೊಮ್ಮಕ್ಕಳು, ರೈಟ್? ಅಪ್ಪ ಮಕ್ಕಳು ಮೊಮ್ಮಕ್ಕಳು. ಸೊ ಇವರಿಂದ ಕೂಡಿರ್ತಕ್ಕಂಥ ಒಂದು ವ್ಯವಹಾರ ಸಂಸ್ಥೆ ಹಿಂದೂ ಅವಿಭಕ್ತ ವ್ಯವಹಾರ ಸಂಸ್ಥೆಗಳು. ಸೊ ಇದು 3 ತಲೆಮಾರುಗಳ ಪುರುಷರನ್ನ ಮಾತ್ರ ಹೊಂದಿರುತ್ತೆ, ಇಲ್ಲಿ ಮಹಿಳೆಯರಿಗೆ ಅವಕಾಶ ಇಲ್ಲ, ರೈಟ್? ಇಲ್ಲಿ ಈ 3 ತಲೆಮಾರುಗಳ ಅತ್ಯಂತ ಹಿರಿಯ ವ್ಯಕ್ತಿ ಅಂತಂದ್ರೆ ಯಾರಪ್ಪ? ಸಾಮಾನ್ಯವಾಗಿ ತಾತ ಅಂತ ಹೇಳ್ತಾರೆ ಅಥವಾ ಅಜ್ಜ ಅಂತ ಹೇಳ್ತಾರೆ ಅಲ್ವಾ? ಆ ಕುಟುಂಬದ ಹಿರಿಯ, ಆ 3 ತಲೆಮಾರುಗಳ ಹಿರಿಯ ಏನಿದ್ದಾನೆ, ಆ ಹಿರಿಯ ಆ ವ್ಯವಹಾರ ಸಂಸ್ಥೆಗಳ ಮೇಲ್ವಿಚಾರಣೆಯನ್ನ ನೋಡ್ಕೊಳ್ತಾರೆ. ಆ ವ್ಯಕ್ತಿಗೆ ಕರ್ತ ಅಂತ ಹೇಳ್ತಾರೆ. ನೆನ್ಪಿಟ್ಕೊಳ್ಳಿ, ಹಿಂದೂ ಅವಿಭಕ್ತ ಕುಟುಂಬ ಸಂಸ್ಥೆಗಳಲ್ಲಿ ವ್ಯವಹಾರದ ಮೇಲ್ವಿಚಾರಣೆಯನ್ನ ಯಾರು ನೋಡ್ಕೊಳ್ತಾರೆ ಅಂತ ಹೇಳಿದ್ರೆ ಕರ್ತ ಅನ್ನೋರು ನೋಡ್ಕೊಳ್ತಾರೆ, ಅಥವಾ ವ್ಯವಹಾರದ ಮೇಲ್ವಿಚಾರಣೆಯನ್ನ ನೋಡ್ಕೊಳ್ಳೋರಿಗೆ ಏನಂತ ಕರೀತಾರೆ ಅಂದ್ರೆ ಕರ್ತ ಅಂತ ಕರೀತಾರೆ. ಯಾರು ನೋಡ್ಕೊಳ್ತಾರೆ ಮೇಲ್ವಿಚಾರಣೆಯನ್ನ? ಹಿಂದೂ ಅವಿಭಕ್ತ ಕುಟುಂಬದ ಹಿರಿಯ ಸದಸ್ಯರು ನೋಡ್ಕೊಳ್ತಾರೆ. ಅವರ ಜವಾಬ್ದಾರಿ ಬಹಳ ಮುಖ್ಯ. ಹಿಂದೂ ಅವಿಭಕ್ತ ಕುಟುಂಬಗಳಲ್ಲಿ ಕರ್ತನ ಜವಾಬ್ದಾರಿ ಬಹಳ ಮುಖ್ಯ ಆಗಿರುತ್ತೆ. ಇನ್ನ ಉಳಿದವರ ಏನು ಜವಾಬ್ದಾರಿಗಳು ಏನಾಗಿರುತ್ತೆ ಅಂದ್ರೆ, ಅವರವರು ತೊಡಗಿಸಿರುವ ಬಂಡವಾಳವನ್ನ ಆಧರಿಸಿ ಅವರ ಪಾಲುಗಳು ಇಲ್ಲಿ ನಿರ್ಧಾರ ಆಗುತ್ತೆ. ಅವರ ಹೊಣೆಗಾರಿಕೆ ಕೂಡ ಅವರು ತೊಡಗಿಸಿರ್ತಕ್ಕಂಥ ಬಂಡವಾಳದ ಮೇಲೆ ಸೀಮಿತವಾಗಿರುತ್ತೆ. ಸೊ ಇದು ಹೇಗಿರುತ್ತೆ ಅಂತಂದ್ರೆ, ತಲತಲಾಂತರದಿಂದ ಒಂದ್ ಬಿಸ್ನೆಸ್ ಮಾಡ್ತಾ ಇದ್ದಾನೆ, ಏಕ ವ್ಯಕ್ತಿ ಮಾಲೀಕತ್ವ ಅಂತಾನೆ ಅನ್ಕೊಳ್ಬಹುದು. ಯಾಕೆಂದ್ರೆ ನಾನು ತೊಡಗಿಸಿದ್ದೀನಿ. ಸೊ ನನ್ನ ನಂತರದಲ್ಲಿ ನಾನು ಕಟ್ಟಿ ಬೆಳೆಸಿರ್ತಕ್ಕಂಥ ಸಂಸ್ಥೆಯಲ್ಲಿ ನನ್ನ ಮಕ್ಕಳು ಅವರ ದುಡಿಮೆಯ ಪಾಲನ್ನ ಅದಕ್ಕೆ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ. ಸೊ ಅವರ ಮಕ್ಕಳ ಹೆಸರಿನಲ್ಲೂ ಕೂಡ ಷೇರುಗಳನ್ನ ಹಾಕ್ತಾರೆ. ಏನಾಗುತ್ತೆ ಅಂತಂದ್ರೆ, ಹಿಂದೂ ಅವಿಭಕ್ತ ಕುಟುಂಬದ ಪುರುಷರಿಂದ ಕೂಡಿರ್ತಕ್ಕಂಥ ಒಂದು ವ್ಯವಹಾರ ಸಂಸ್ಥೆ ಇದು ಭಾರತದಲ್ಲಿ ಮಾತ್ರ ಕಂಡು ಬರುತ್ತೆ ಅನ್ನೋದು ಬಹಳ. ಸೊ ನೋಡಿದ್ರಲ್ಲ, ಇದಿಷ್ಟು ಇವತ್ತಿನ ಕ್ಲಾಸ್ ಅಲ್ಲಿ ತಿಳ್ಕೊಂಡಿರ್ತಕ್ಕಂಥ ಅಂಶಗಳು. ಏನ್ ತಿಳ್ಕೊಂಡ್ವಿ ಇವತ್ತಿನ ಕ್ಲಾಸ್ ಅಲ್ಲಿ ಅಂತ ನೋಡಿದ್ರೆ, ಪಾಲುಗಾರಿಕಾ ವ್ಯವಹಾರ ಸಂಸ್ಥೆಗಳ ಕರಾರು ಒಂದು ಅಗ್ರಿಮೆಂಟ್ ಅಂತ ಏನ್ ಕರಿತೀವಿ, ಕರಾರ್ನಲ್ಲಿ ಯಾವ ಅಂಶಗಳು ನಮೂದಾಗಿರುತ್ತೆ ಅಂತ ಫಸ್ಟ್ ತಿಳ್ಕೊಂಡ್ವಿ. ಅದರ ನಂತರದಲ್ಲಿ ಪಾಲುಗಾರಿಕಾ ವ್ಯವಹಾರ ಸಂಸ್ಥೆಗಳ ಅನುಕೂಲಗಳೇನು ಅಂತ ಪಟ್ಟಿ ಮಾಡಿದೀವಿ. ನೆಕ್ಸ್ಟ್ ಪಾಲುಗಾರಿಕಾ ವ್ಯವಹಾರ ಸಂಸ್ಥೆಗಳ ಅನಾನುಕೂಲಗಳೇನು ಅಂತ
ಪಟ್ಟಿ ಮಾಡ್ಕೊಂಡ್ವಿ. ಹಾಗೇನೆ ಪಾಲುಗಾರಿಕಾ ಸಂಸ್ಥೆಗಳ ನೋಂದಣಿ ಹೇಗಿರುತ್ತೆ, ನೋಂದಣಿಗೆ ಏನು ಕ್ರಮಗಳನ್ನ ಕೈಗೊಳ್ಬೇಕು ಅಂತ ನೋಡಿದ್ವಿ. ಇದು ಕಡ್ಡಾಯ ಅಲ್ವಾ, ನೋಂದಣಿ ಕಡ್ಡಾಯ ಅಲ್ಲ, ಐಚ್ಛಿಕವಾಗಿರುತ್ತೆ. ನೆಕ್ಸ್ಟ್, ನೋಂದಣಿ ಮಾಡಿಕೊಂಡ್ರೆ ಏನು ಉಪಯೋಗ, ಪಾಲುಗಾರಿಕಾ ಸಂಸ್ಥೆಗಳ ನೋಂದಣಿಯಿಂದ ದೊರೆತಕ್ಕಂತ ಅನುಕೂಲಗಳು ಅಂತ ನೋಡಿದ್ವಿ. ಅದಾದ ನಂತರದಲ್ಲಿ ಹಿಂದೂ ಅವಿಭಕ್ತ ಕುಟುಂಬ ಸಂಸ್ಥೆಗಳು, ಅವುಗಳ ವ್ಯವಸ್ಥೆ ಬಗ್ಗೆ ನಾವು ಅಭ್ಯಾಸ ಮಾಡಿದ್ವಿ. ಹಿಂದೂ ಭಾರತದಲ್ಲಿ ಮಾತ್ರ ಕಂಡು ಬರ್ತಕ್ಕಂಥ ವ್ಯವಹಾರ ಸಂಸ್ಥೆ, ಒಬ್ಬನೇ ವ್ಯಕ್ತಿಯಿಂದ ನಡೆಸಲ್ಪಡ್ತಕ್ಕಂಥ ವ್ಯವಹಾರ ಸಂಸ್ಥೆಗಳಿಗೆ ಡ್ಯಾಶ್ ಎಂದು ಕರೆಯುತ್ತಾರೆ. ಎಂತ ಕರೀತಾರೆ? ಏಕ ವ್ಯಕ್ತಿ ಮಾಲೀಕತ್ವ ಸಂಸ್ಥೆಗಳು ಅಂತ ಕರೀತಾರೆ. ಪಾಲುಗಾರಿಕಾ ಸಂಸ್ಥೆಗಳನ್ನ ನಡೆಸಿಕೊಂಡು ಹೋಗ್ಲಿಕ್ಕೆ ಒಂದು ಕಾಯ್ದೆ ಜಾರಿ ಬರುತ್ತೆ. ಎಷ್ಟರಲ್ಲಿ ಬರುತ್ತೆ ಕಾಯ್ದೆ? 1932. ವೆರಿ ಗುಡ್. 1932ರಲ್ಲಿ ಕಾಯ್ದೆ ಜಾರಿ ಬರುತ್ತೆ. ನೆಕ್ಸ್ಟ್, ಹಣಕಾಸಿನ ವ್ಯವಹಾರ ಮಾಡುವ ಪಾಲುಗಾರಿಕಾ ಸಂಸ್ಥೆಯಲ್ಲಿ ಗರಿಷ್ಠ ಅಂದ್ರೆ ಎಷ್ಟು ಜನ ಸದಸ್ಯರಿರ್ಲಿಕ್ಕೆ ಅವಕಾಶ ಇದೆ? ಎಷ್ಟು ಜನ? ವೆರಿ ಗುಡ್. 10 ಜನರು ಇರ್ಲಿಕ್ಕೆ ಅವಕಾಶ ಇದೆ. ಅದು ಹಣಕಾಸಿನ ವ್ಯವಹಾರವನ್ನ ಮಾಡ್ತಕ್ಕಂಥ ಪಾಲುಗಾರಿಕಾ ಸಂಸ್ಥೆ. ಅದೇ ಸಾಮಾನ್ಯ ವ್ಯವಹಾರ ಮಾಡ್ತಕ್ಕಂಥ ಸಂಸ್ಥೆಗಳು ಅಂತ ಬಂದಾಗ 20 ವ್ಯಕ್ತಿಗಳು ಇರ್ಲಿಕ್ಕೆ ಅವಕಾಶ ಇದೆ. ಹಿಂದೂ ಅವಿಭಕ್ತ ಕುಟುಂಬ ಸಂಸ್ಥೆಗಳಲ್ಲಿ ವ್ಯವಹಾರದ ಮೇಲ್ವಿಚಾರಣೆ ನೋಡ್ಕೊಳ್ತಕ್ಕಂಥವ್ರನ್ನ ಡ್ಯಾಶ್ ಅಂತ ಕರೀತಾರೆ. ಕರ್ತ ಅಂತ ಕರೀತಾರೆ. ಭಾರತದಲ್ಲಿ ಮಾತ್ರ ಅಸ್ತಿತ್ವದಲ್ಲಿರ್ತಕ್ಕಂಥ ಸಣ್ಣ ಪ್ರಮಾಣದ ವ್ಯವಹಾರ ಸಂಸ್ಥೆಗಳು ಯಾವುದು? ಅದು ಹಿಂದೂ ಅವಿಭಕ್ತ ಕುಟುಂಬ ಸಂಸ್ಥೆ. ನೋಡಿ, ಚೆನ್ನಾಗಿ ಓದಿ. ಇವತ್ತಿನ ಪಾಠಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಗೃಹ ಪಾಠಗಳನ್ನ ನಿಮಗೆ ಕೊಡೋದಾದ್ರೆ, ಪಾಲುಗಾರಿಕಾ ಸಂಸ್ಥೆಯ ಅನುಕೂಲಗಳು ಪಟ್ಟಿ ಮಾಡಿ, ಹಾಗೆಯೇ ಪಾಲುಗಾರಿಕಾ ವ್ಯವಹಾರ ಸಂಸ್ಥೆಗಳ ಅನಾನುಕೂಲಗಳನ್ನ ಪಟ್ಟಿ ಮಾಡಿ. ರೈಟ್? ಪಾಲುಗಾರಿಕಾ ವ್ಯವಹಾರ ಸಂಸ್ಥೆಗಳ ಕರಾರು ಪತ್ರದಲ್ಲಿರುವ ಅಂಶಗಳನ್ನು ತಿಳಿಸಿ. ಏನ್ ಅಂಶಗಳಿದೆ ಅದನ್ನ ಪಟ್ಟಿ ಮಾಡಿ. ಸೊ ಹಾಗೇನೆ ಪಾಲುಗಾರಿಕಾ ವ್ಯವಹಾರ ಸಂಸ್ಥೆಗಳ ನೋಂದಣಿಯಿಂದ ಇರ್ತಕ್ಕಂಥ ಅನುಕೂಲಗಳನ್ನು ತಿಳಿಸಿ. ರೈಟ್? ಕೊನೆಯದಾಗಿ ಹಿಂದೂ ಅವಿಭಕ್ತ ಕುಟುಂಬದ ಸಂಸ್ಥೆಯ ಬಗ್ಗೆ, ಹಿಂದೂ ಅವಿಭಕ್ತ ಕುಟುಂಬ ವ್ಯವಹಾರ ಸಂಸ್ಥೆಯ ಕುರಿತು ಟಿಪ್ಪಣಿ ಬರೆಯಿರಿ. ಸೊ ಇಷ್ಟು ಇವತ್ತಿನ ಕ್ಲಾಸಿಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಹೋಮ್ವರ್ಕ್ಗಳನ್ನು ಮಾಡಿ ನೀಟಾಗಿ ಪಾಠವನ್ನ ಓದಿ, ಅಭ್ಯಾಸದಲ್ಲಿರ್ತಕ್ಕಂಥ ಎಲ್ಲ ಪ್ರಶ್ನೆಗಳಿಗೆ ನೀಟಾಗಿ ಉತ್ತರ ಬರ್ಕೊಳ್ಳಿ. ಮತ್ತೆ ಮತ್ತೆ ಬರೆದು ಅಭ್ಯಾಸ ಮಾಡಿ. ನಿಮ್ಮ ಕಲಿಕೆ ನಿರಂತರವಾಗಿರಲಿ. ನಿರಂತರವಾಗಿ ಓದಿ ಜ್ಞಾನವನ್ನ ಹೆಚ್ಚಿಸಿಕೊಳ್ಳಿ. ಮುಂದಿನ ತರಗತಿಯಲ್ಲಿ ಮತ್ತೊಂದು ಪಾಠದೊಂದಿಗೆ ನಿಮ್ಮ ಮುಂದೆ ಹಾಜರು. ಅಲ್ಲಿವರೆಗೂ ಧನ್ಯವಾದ.